ಶಿವನಿತಾನಾದ ಭಾವವನ್ನು ವಿವರಿಸದೆ ವಚನದಿಂದ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ದಿಟ್ಟಿಸಿದ ಹೊರಮುರುಗ ಶಿವಯೋಗಿ ನಿನ್ನಡಿ ರೂಢಿಯೊಳು ಮೆರೆಯುವ ರೂಢ ಗುರುವರ ನಿನ್ನ ಜೋಡುಪದ ಪದ್ಮಗಳಿಗೆರಗೆತ್ತೆ ನಾಡೆ ಸ್ವಾನುಭಾವದ ನೆಲೆಯ ನಾನೇನು ನೀನೆಯನ್ನೊಳ ಹಕ್ಕು ಏನ ನುಡಿಸಿದೊಡನೆ ನಾನುಡಿಯುವ ಗುರು ಪ್ರಾತಸ್ಮರಣೀಯರಾದಂಥ ಸದ್ಗುರು ಸಿದ್ಧಾರೂಢರನ್ನು ಶಿವಯೋಗಿಗಳನ್ನು ಸ್ವಾದಿ ಶಿವಶರಣರ ಚರಣಾರವಿಂದಗಳಿಗೆ ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಹುತಾತ್ಮರನ್ನಾಗಿ ಮಾಡಿದಂಥ ಪೂಜ್ಯ ಬಸವಾರೂಢರ ಅಡಿದಾವರಿಗಳಿಗೆ ವಂದಿಸಿಕೊಂಡು ಮಾತನಾಡುವ ದೇವರೆಂದು ಪ್ರಖ್ಯಾತರಾದಂತಹ ಪೂಜ್ಯ ಮಾಧವಾನಂದ ಪ್ರಭುಜಿಯವರ ಅಡಿದಾವರಿಗಳಿಗೆ ವಂದಿಸಿಕೊಂಡು ಈ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೀತಾ ಚಿಂತನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣತಾಯಿ ತಂದೆಗಳು ಶರಣಾರ್ಥಿಗಳು ಶರಣ ಬಂಧುಗಳು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ ಎಲ್ಲ ಅದರಲ್ಲಿ ನಿನ್ನೆ ಭಗವಂತ ಆ ಬ್ರಹ್ಮ ಭುವನಾಲೋಕು ಅಮುಖೀತ್ಯ ಸಮುಖೀಯ ಬ್ರಹ್ಮಲೋಕ ತಕ್ಕ ಪರ ಆದ್ರೂ ಮಿರಿ ಸಂಸಾರ ಬ್ರಹ್ಮಲೋಕಕ್ಕಾದ್ರೂ ತಿರುಗಿ ಬರುದು ಹೋಗೈತಿ ತಿರುಗಿ ಬರುವಂತ ವ್ಯವಹಾರ ಆದದ್ದ ಆ ಕಡೆ ಹೋಗುವಂತ ವ್ಯವಹಾರಗಳು ಪೂರ್ಣ ಪರಮಾತ್ಮನನ್ನು ಅದಕ್ಕ ನಿನ್ನೆ ಎಲ್ಲಿಯೋ ಯಾವೋ ಲೋಕಕ್ಕಾದ್ರೆ ತಿರುಗಿ ಎಲ್ಲ ಉಪನಿಷತ್ತು ಹೇಳ್ತೈತೆ ಕ್ಷೀಣೆ ಪುಣ್ಯ ಹತ್ತು ಲೋಕ ಪುಣ್ಯ ತೀರಿದಂಗ ಆ ಲೋಕದಿಂದ ಜೀವ ಮರಳಬೇಕು ಅದಕ್ಕಾಗಿ ಹಿಂಗೈತಿ ಹಿಂಗಾದ್ರ ಹಂಗಾಗ್ಲಕ್ ಕಾರಣ ಏನು ಅಂತಂದ್ರೆ ಅವೆಲ್ಲ ಕಾಲನ ಕೈಯ ಕಟ್ಟು ಬಿದ್ದಾವ ಸಹಸ್ರಯುಗ ಪರ್ಯಂತಂ ಮಹರ್ಯ ಬ್ರಹ್ಮಣೋವಿದು ರಾತ್ರಿಯುಗ ಸಹಸ್ರಾಂತಿ ಅಹೋರಾತ್ರ ವಿದೋಜನ ಈ ಕಾಲ ಅನ್ನೋದು ದೇವತೆಗಳ ಕಾಲದ ವ್ಯವಸ್ಥೆ ಒಂದು ಬೇರೆ ಒಂದ್ ದೇವತೆಗಳ ಯುಗ ಆಗ್ಬೇಕಾದ್ರೆ ಎಷ್ಟೋ ಯುಗಗಳ ಮಾನವನ ಯುಗದಿಂದ ಸಾವಿರಾರು ಯುಗ ಆಗ್ಬೇಕು ಅವ್ರು ಒಂದು ರಾತ್ರಿ ಒಂದು ಹಗಲನ ಆಗ್ಬೇಕಾದ್ರೆ ಒಂದು ಯುಗ ಆಗ್ಬೇಕಾಗ್ತದೆ ಹಂಗಾದ್ರೆ ದೇವತೆಗಳ ಕಾಲಮಾನ ಯುಗಕ್ಕೆ ತಕ್ಕಂಗಾಯ್ತು ನಿಮ್ಮದು ಅದ 24 ಗಂಟೆ ಆತಂದ್ರ ಒಂದು ದಿವಸ ಅವ್ರದೊಂದು ಯುಗ ಆದಾಗ ಒಂದು ದಿವಸ ನಮಕ್ಕಿಂತಲೂ ಕ್ಷುದ್ರ ಜೀವಿಗಳದಾವು ಅವಕ್ ಒಂದು ದಿನದಾಗ ಮುಂಜಾನೆ ಹೋಗ್ತಾವು ಸಾಯಂಕಾಲ ಹಂಗಾದ್ರ ಇಷ್ಟು ವ್ಯವಸ್ಥೆ ಐತಿ ಅಂದ್ರ ಒಂದು ಯುಗ ಪರ್ಯಂತರವಾಗಿಯೂ ಬ್ರಹ್ಮಲೋಕ ಐತಿ ಅಂತಂದ್ರ ಅದು ಕಾಲನ ಕೈಯಾಗ ಕಟ್ಟು ಬಿಡಲ್ಲ ಇಲ್ಲ ಅದು ಏನಾಗೈತಿ ಈಗ ಬರುದಂಗ ತಿರುಗಿ ಬರಲಾರದನ್ನ ಅದಕ್ಕಾಗಿ ಪರಮಾತ್ಮನನ್ನ ಬಿಟ್ರೆ ಇನ್ನುಳಿದವುಗಳೆಲ್ಲ ಕಾಲನ ಕೈಯೊಳಗೆ ಕಟ್ಟಕ್ಕೆ ಗಂಟು ಯಾವ ಲೋಕ ಆದ್ರೂ ಕಾಲಕ್ಕೆ ಸಮ ಹಂಗಾದ್ರೆ ಆ ಕಾಲನ ವ್ಯವಸ್ಥೆಗಳನ್ನು ಒಂದೊಂದಿಷ್ಟು ಹಿನ್ನೈತಿ ನಮಗೂ ಹಿನ್ನೈತಿ ಯಾವುದು ನಮ್ಮದು 24 ಗಂಟೆ ಒಂದು 12 ತಾಸು ಒಂದು 12 ತಾಸು 20 ಅದಕ್ಕೆ ನಿಜಗೊಂಡಿರ್ತಾರಲ್ಲ ನೀನು ಅಲೆಯದ ನಿಮಿಷವೇ ಫಲ ವರ್ಷ ಆನಂತುಳಿವೆ ನಿನ್ನ ದೃಷ್ಟಿಯಿಂದ ಒಂದು ನಿಮಿಷ ಬಿಟ್ಟೆ ಅಂದ್ರೆ ನನಗೆ ಎಷ್ಟು ಯುಗಗಳಾಗ್ತಾವೋ ಏನೋ ನನ್ನ ನಿಮಿಷ ದೃಷ್ಟಿಯಿಂದ ನೋಡ ನೀನು ಅಲಿಯದ ನಿಮಿಷವೇ ಫಲ ವರ್ಷ ಆನಂತುಳಿವೆ ಮನ್ನಿಸುದೇವ ಹಾಗಾದ್ರೆ ನಿನ್ನ ಕಾಲಮಾನದಿಂದ ನನ್ನನ್ನು ನೋಡಬೇಡ ನನ್ನ ಕಾಲಮಾನದಿಂದ ನೋಡು ಅಂತ ನೋಡ್ರು ಮನುಕುಲಕ್ಕ ತಿಳಿಸ ಹಿಂಗಾದ್ರೆ ನಮ್ಮದ 12 ಗಂಟೆ 24 ಗಂಟೆ ಆದ್ರೆ ನಮ್ಮದು ಒಂದು ದಿನದ ಕಾಲ ಬಗ್ಗೆ ಅಂತಾವು ಎಷ್ಟಾದ್ರು ಅಂದ್ರೆ 365 66 ಆದ್ರೆ ಒಂದು ಸಂವತ್ಸರ ಇಷ್ಟ ಅವ್ರದೊಂದು ಸಂವತ್ಸರ ಆಗ್ಬೇಕಾದ್ರೆ ಯುಗಗಳು ಹೋಗು ಅಷ್ಟು ದೀರ್ಘವಾಗಿ ಐತಿ ಅಂದ್ರು ಅದಕ್ಕೆ ನಾಶತ್ವ ಐತಿ ತಿಳ್ಕೊಳ್ಳೋದು ಆಳು ಯುಗದ ಪರ್ಯಂತರ ಐತಿ ಅಂತಂದ್ರೂ ಕಾಲನದಿಂದ ಅದ
ಒಂದೂ ಉಳಿದಿಲ್ಲ ಹೇಳಿ. ಹಂಗಾದ್ರೆ ಇಷ್ಟೆಲ್ಲ ಆಗುವ ಹೊತ್ನ್ಯಾಗ ಅವನ ಹಗಲಿ ಏನಾಗ್ತೈತಿ, ರಾತ್ರಿ ಏನಾಗ್ತೈತಿ. ಚತುರ್ಮುಖ ಬ್ರಹ್ಮ ಯುಗ ನಿರ್ಮಾಣ ಮಾಡುವಾಗ ಇದನ್ನ ಈ ಸೃಷ್ಟಿ ನಿರ್ಮಾಣ ಮಾಡಾಗ ಅವ್ಯಕ್ತಾದ್ ವ್ಯಕ್ತಯ ಸರ್ವೇ ಪ್ರಭವಂಚ ಅಹರಾಗಮಿ ರಾತ್ರ್ಯಾಗಮಿ ಸರ್ವೇ ಪ್ರವಿಲಿಯಂತೆ ತತ್ರೈ ಅವ್ಯಕ್ತ ಸಂಜ್ಞೆ. ಆ ಒಂದು ಹಗಲಿ ಒಳಗೆ ಎಲ್ಲ ಜೀವಿಗಳ ಉತ್ಪತ್ತಿ ಆಗ್ತದೆ. ಅವನ ರಾತ್ರಿ ಒಳಗ ಎಲ್ಲವೂ ಲಯ. ಹಂಗಾದ್ರೆ ನಮಗೆಲ್ಲ ಶಂಕಾ ಬರ್ತೈತಿ, ಅವನ್ ಇದ್ರೊಳಗ ಲಯ ಆಗಿ ಅವನ್ ಇದ್ರೊಳಗ ಹುಟ್ಟತೈತಿ ಅಂತಂದಾದ್ರೆ ಏನಾಗತೈತಿ, ನಮ್ಮ ನಿಮ್ಮಗಳಿಗೆ ನಮ್ಮದ ವ್ಯವಸ್ಥೆ ಹೆಂಗೈತಿ ಅಂತಂದ್ರ ಅದ್ ಹಂಗಾಗ ಯುಗಪತ್ ಸೃಷ್ಟಿ ಆಕೈತಿ. ಸೃಷ್ಟಿ ಒಳಗೆ ಎಷ್ಟು ನಮನಿ ಐತಿ, ಯುಗಪತ್ ಸೃಷ್ಟಿ, ಕ್ರಮ ಸೃಷ್ಟಿ. ಕ್ರಮ ಸೃಷ್ಟಿ. ಈಗ ನಾವು ಜನ್ಮ ಎತ್ತಿದೀವಿ ಅಂದ್ರ ಅದಕ್ಕ ದಿನಕ್ಕೆ ದಿನ 60 ವರ್ಷ ಆದಾಗ ನಾವು ಲಯ ಆಗ. ಹಂಗಾದ್ರ ಅವ ಒಂದಿನ ಮಾಡ್ಯಾನಂತಂದ್ರ ಯುಗಪತ್ ಸೃಷ್ಟಿ ಮಾಡ್ತಾನ. ಯುಗಪತ್ ಸೃಷ್ಟಿ ನಮ್ಮಲ್ಲಿನೂ ತಯಾರಾಕತ್ಲೆ ಯಾವಾಗ, ಕನಿಷ್ನ್ಯಾಗ ನೋಡಿ. ಯುಗಪತ್ ಸೃಷ್ಟಿ ಸಜ್ಜಾಗಿ ಬಿಡ್ತೈತಿ. 100 ಮಂದಿ ಜಾತ್ರೆ ಕೂಡಿದಂಗ ಆಕೈತಿ, ತೇರು ಎಳ್ದಂಗ ಆಕೈತಿ. ಎಲ್ಲಾ ಮಂದಿ ಆ ಕಡೆ ದೇವ್ರಿಗೆ ಹೋಗ್ಲಕ್ಕಿದ್ದಂಗ ಕಾಣ್ತಿ. 8 ಮಂದಿನೆಲ್ಲ ಎಲ್ಲಿ ತಂದಿವ್ ಅಂತಂದ್ರ ಎಲ್ಲಿಂದ ಯಾಕೆ ಬರುವತ್ತಾಕ. ಆದ್ರೆ ಯುಗಪತ್ ಸೃಷ್ಟಿ ಒಂದು ಸಜ್ಜ ಆಕೈತಿ ಎಲ್ಲಿ, ಕನಿಷ್ನ. ಹಂಗ ಬ್ರಹ್ಮನಲ್ಲಿನೂ ಅವನ ನಿದ್ರೆ ಎಚ್ಚತ್ತಾಗ ಯುಗಪತ್ ಸೃಷ್ಟಿ ಆಗ್ತೈತಿ. ಅನಂತರ ನಮ್ಮದೆಲ್ಲ ಕ್ರಮ ಸೃಷ್ಟಿ. ನಮಗೊಂದು ಕ್ರಮ ಹಚ್ಚಿಬಿಟ್ಟ. ಯಾವ ಜೀವಿಗಳು ಇಲ್ಲಿ ಏಕಕಾಲಕ್ಕ ಇದನ್ನ ಮಾಡಿ ಉತ್ಪನ್ನ ಆಗಿ ನಿಂತೀವನು, ಅದಕ್ಕೆ ತಾಯಿ ಗರ್ಭದಲ್ಲಿ 9 ತಿಂಗಳ ಇರಬೇಕು. ಅಲ್ಲಿಂದ ಶಿಶುವಾಗಿ ಹೊರಗೆ ಬಂದಗಳಿಗೆ ದಿನಕ್ಕೆ ದಿನ ಬೆಳಿಬೇಕು. ಅದಕ್ಕಾಗಿ ಯೌವನ ಬರಬೇಕು, ಅದಕ್ಕೆ ವಾರ್ಧಕ್ಯ ಬರಬೇಕು. ಆಯ್ತ ಷಡ್ಭಾವ ವಿಕಾರಗಳ ವ್ಯವಸ್ಥೆ. ಈ ಷಡ್ಭಾವ ವಿಕಾರಗಳು ಈ ಜೀವರಾಶಿಗಳಿಗೆ, ಇದಕ್ಕ ಕ್ರಮ ಸೃಷ್ಟಿ ಅಂತ. ಏನ್ತದು ಕ್ರಮ ಸೃಷ್ಟಿ. ಯುಗಪತ್ ನಾವು ಆಗಕ್ ಬರುದು, ಅವ ಮಾಡ್ಯಾನ ಒಂದು ಯುಗಪತ್ ಮಾಡಿ ಸಜ್ಜಾದಂದ್ರ ಕ್ರಮ ಸೃಷ್ಟಿಗೆ ಅಳವಡಿಕೆ. ಇಲ್ಲ ತೈತಿರಿ ಉಪನಿಷತ್ತಿ ಬಾದ್ರ ತಸ್ಮಾದ್ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯುರಗ್ನಿ, ಅಗ್ನಿರಾಪಃ, ಆಪಃ ಪೃಥ್ವಿ, ಪೃಥ್ವಿ ಓಷಧ, ಓಷಧಯ ಪುರುಷ ನರಸಮಯ. ಕ್ರಮ ಸೃಷ್ಟಿ ಮಾಡಾಗ ಅವ ಬ್ರಹ್ಮ ಸೃಷ್ಟಿ, ಯುಗಪತ್ ಸೃಷ್ಟಿ ಒಮ್ಮೆ ಎಲ್ಲಾ ಏಕಾಲ. ಯಾಕಂತಂದ್ರ ಕ್ರಮದಿಂದ ಹೆಂಗ್ ಮಾಡ್ಕೊಳಕ್ ಸಾಧ್ಯತೆ ನಾವು. ನಮ್ಮನ್ನ ಒಬ್ಬೊಬ್ರು ಮಾಡ್ಕೋತ ಹೋಗ್ಬಿಡ್ರೆ ಏಟಿಗೆ ಹೋಗುದು. ಹಂಗಾದ್ರೆ ಏನ್ ಮಾಡ್ತಾನೋ, ಹಗಲಿನ ಹೊತ್ತಿನಲ್ಲಿ ಅವ್ಯಕ್ತ ವ್ಯಕ್ತಯ ಪ್ರಭವಂತಿ ಅಹರಾಗಮಿ. ಹಗಲಿ ದಿನ ಬರ್ತಂದ್ರೆ ಎಲ್ಲಾ ಯುಗಪತ್. ಹಂಗಾದ್ರೆ ರಾತ್ರಿ ಆಗಮಿ ಪ್ರಲೀಯಂತಿ ತತ್ರೈ ಅವ್ಯಕ್ತ ಸಂಜ್ಞೆ. ಹಾಗಾದ್ರೆ ರಾತ್ರಿ ಬರ್ತಂತಂದ್ರ ಯುಗಪತ್ ಲಯ. ಯುಗಪತ್ ಲಯ ಅದ ಸೃಷ್ಟಿ ಲಯ ಆಗು ಕಾಲದಲ್ಲಿ ಇರ್ತದೆ. ಹಂಗಾದ್ರೆ ನಮಗೂ ಲಯ ಪ್ರಾದುರ್ಭಾವ ಆಕೈತಿ ಅಂದ್ರೆ ನಮ್ಮ ಸೃಷ್ಟಿಯೇ. ಏನ್ ಸತ್ ಮಾಡಿದ್ ನೋಡು. ಯಾವ ಜೀವಿಗಳನ್ನು ಎಲ್ಲ ಸಾಣ ದ್ವಾಳದ ಮಧ್ಯಮಾವಸ್ಥೆ ಅದನ್ನ ಹೋಗುದ. ಗಪ್ಪನ ಬಂದಿದೀವಿ, ಗಪ್ಪನ ಹೋಗ್ಲಕ್ ಬರಂಗಿಲ್ಲ. ಹಂಗಾದ್ರ ಅಹರಾಗಮಿ ಹಿಂಗಾಗ್ತತಿ, ರಾತ್ರ್ಯಾಗಮಿ ತತ್ರೈವಾವ್ಯಕ್ತ ಪ್ರಲೀಯಂತಿ ತತ್ರೈವಾವ್ಯಕ್ತ ಸಂಜ್ಞೆ. ಹಂಗಾದ್ರ ನಮಗ ನಿಮಗಳಿಗೆ ಈ ಕ್ರಮ ಸೃಷ್ಟಿಯನ್ನು ವ್ಯವಸ್ಥೆ ಮಾಡ್ಯಾರ. ಇದಕ್ಕೊಂದು ಕಾಲ ನಿರ್ಣಯ, ಮನುಕುಲದ ಕಾಲ ನಿರ್ಣಯ, ದೇವತೆಗಳ ಕಾಲ ನಿರ್ಣಯ. ಒಂದ್ ಹಗಲಿ ಒಳಗ ಆಗ್ತೇವ್ ನಾವ್ ಹಿಂಗ, ರಾತ್ರಿ ಒಳಗ ಅವನು ರಾತ್ರಿ ಗೊತ್ತು ಅಂತಂದ್ರ ಎಲ್ಲ ಲಯ. ಹಂಗಾದ್ರೆ ಯುಗಪತ್ ಸೃಷ್ಟಿ. ಮಳ್ಯಾಗ ಒಮ್ಮಿಗಿಲೆ ಗಾಳಿ ಬೀಸ್ತಂದ್ರ ಅಷ್ಟ ತರಂಗಗಳು ಇರ್ತಾವ. ಯುಗಪತ್ ಸೃಷ್ಟಿ. ಗಾಳಿ ನಿತ್ತಂದ್ರೆ ಎಲ್ಲ ಒಮ್ಮೆ ನಿಂತು ಬಿಡ್ತಾವ. ಯುಗಪತ್ ಸೃಷ್ಟಿಯ ಒಂದು ಲಯ. ಹಂಗ ಈ ಸೃಷ್ಟಿ ನಿರ್ಮಾಣ ಮಾಡ್ತಾನಂದ್ರ ಪರಮಾತ್ಮ ಈ ರೀತಿಯಿಂದ ಮಾಡ್ತಾನೆ. ಯುಗಪತ್ ಸೃಷ್ಟಿ ಮಾಡಿ ಅದನ್ನ ಕ್ರಮ ಸೃಷ್ಟಿಗೆ ಅಳವಡಿಸ್ತಾನೆ.
ಕ್ರಮ ಸೃಷ್ಟಿ ಐತತ್ತ ನಾವೆಲ್ಲ ಇಲ್ಲಿ ಹೆಂಗದೀವು ಒಂದು ತರದಿಂದ ಜೀವನ ಎಷ್ಟು ದಿನದಾಗ ಮಳೆ ಆಗ್ಬೇಕು, ಎಷ್ಟು ದಿನದಾಗ ಅದ ಬೆಳೆ ಬರ್ಬೇಕು, ಎಷ್ಟು ದಿನದಾಗ ಹರ್ಯಾಗ ಬಿತ್ತಿ ಚಂಜಿಗೆ ತಗೋತೀವಂದ್ರ ಕ್ರಮವಾಗಿ ಇಂದು ಬಿತ್ತಬೇಕು, ಅದು 5 ತಿಂಗಳ ಅದಕ್ಕೆ ಸಣ್ಣಾಗಿ ಅದು ಬೆಳೆದ ಮೇಲತ್ತ ಅದಕ್ಕೆ ಕಾಳಾಗುದು ಏನೇನೋ ವ್ಯವಸ್ಥೆ ಇರ್ತೈತೆ. ಹಂಗಾದ್ರ ಇದಕ್ಕೆ ಕ್ರಮ ಸೃಷ್ಟಿ ಮಾಡುವಾಗವ ಯುಗಪತ್ ಮಾಡ್ಯಾನಂದ್ರ ಕ್ರಮ ಸೃಷ್ಟಿ ಮಾಡ್ಲಕ್ ಬರಂಗಿಲ್ಲ. ಯುಗಪತ್ ಸೃಷ್ಟಿನ ಮಾಡ್ಬೇಕು. ಯುಗಪತ್ ಸೃಷ್ಟಿ ಆತಿಲ್ಲೋ ಸೃಷ್ಟಿ ಆದ್ಮೇಲೆ ಈ ಜೀವ ತನ್ನ ಭೋಗವನ್ನು ಒಮ್ಮೆ ಹರ್ಯಾಗ ಉತ್ಪನ್ನ ಆಗಿ ಸಂಜಿಕ ಯಾವ ಇದಕ್ಕನು ಅದು ಹರ್ಯಾಗಾಗಿ ಸಂಜಿಕ ಅಂದ್ರೂ ಕ್ರಮ ಸೃಷ್ಟಿಗೆ ಅಳವಡ್ತೈತಿ ಯುಗಪತ್ ಸೃಷ್ಟಿಗೆ ಅಳವಡುದು. ಹಂಗಾದ್ರೆ ಅದಕ್ಕೆ ಅವ್ಯಕ್ತಾದ್ವ್ಯಕ್ತಯ ಪ್ರಭವಂತೆ ಅಹರಾಗಮಿ ರಾತ್ರ್ಯಾಗಮಿ ಪ್ರವಿಲಿಯಂತೆ ತತ್ರೈವ ಅವ್ಯಕ್ತವಾದಂತಹದಲ್ಲಿ ಮೊದಲ ಮುಳುಗಿದೆ. ಮೊದಲು ಹೆಂಗಿದ್ದು ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ ತತ್ರಕಾ ಪರಿದೇವಿ. ಎಲ್ಲರೂ ಯುಗಪತ್ ಸೃಷ್ಟಿಯಾಗ ಏನು ಇದ್ದಿಲ್ಲ, ಅವ್ಯಕ್ತ ಸ್ವರೂಪ. ವ್ಯಕ್ತ ಮಧ್ಯಾನಿ ಭಾರತ ರಾಷ್ಟ್ರೀಯ ಆಗೈತಿ, ಈಗೆಲ್ಲ ಎದ್ದು ಕಾಣುತ್ತೆ. ಪುನಃ ಹೆಂಗಾಕತಿ ತತ್ರೈವ ಅವ್ಯಕ್ತ ಸಮಸ್ಯೆ. ಹಂಗಾದ್ರೆ ಭಗವಂತನ ಸೃಷ್ಟಿಗೆ ಕಾಲದ ಮಿತಿಗಳ ಹಿಂಗದಾವ. ನಮ್ಮ ಕಾಲಿನಿಂದ ಅಳಿಲಕ್ ಹೋಗಂಗಿಲ್ಲ. ಅವನ ಕಾಲದ ಯುಗ ಯುಗಾಂತರದ ಕಾಲ. ಹಂಗಾದ್ರೆ ಹಿಂಗಾಗಿ ಏನಾಕತಿ ಹಿಂಗ ಅಳದ ನಮ್ಮ ಜೀವನವನ್ನು ಮಾಡುವಾಗ ಅದ ಹಿಂಗ ಹುಟ್ಟಿಸ್ತತಿ, ಅದ ಹಿಂಗ ಮಾಡ್ತೈತಿ. ಅಂದ್ರ ಈ ಜೀವ ಸುಖ ದುಃಖಗಳನ್ನ ಯಾಕೆ ಎಲ್ಲ ಒಂದೇ ಸೃಷ್ಟಿ ಆಗ್ಬೇಕಲ್ಲ. ನಾವೆಲ್ಲರೂ ಏನದೀವು ಎಲ್ಲರೂ ಮನುಷ್ಯರು. ಆದ್ರ ಭೋಗದ ವ್ಯವಸ್ಥೆ ಹೆಂಗೈತಿ ಭಿನ್ನ 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 ಭಿನ್ನವನ್ನ. ಇದು ಹಿಂಗ ಯಾಕೆ ಭಿನ್ನ ಭಿನ್ನ ಆತು ನಾವು ಒಂದಿಷ್ಟು ಪ್ರಶ್ನೆ ಮಾಡ್ಕೊಂಡ್ರೆ ಲೌಕಿಕದಿಂದ ಪರಿಹಾರ ಇಲ್ಲ. ಶಾಸ್ತ್ರದಿಂದ ಆದ್ರೆ ಆ ಜೀವಿಗಳ ಆಯಾಯ ಕರ್ಮ ಅವ್ರ ಯಾವಾಗಾದ್ರು ಅದಕ್ಕ ಅಕೃತಾಭ್ಯಾಗಮ ಕೃತ ವಿಪ್ರಣಾಶಿ ದೋಷ ಬರ್ತೈತಿ. ಹಂಗಾದ್ರೆ ಅವ್ರ ಯಾವಾಗಾದ್ರು ಈಗೆಲ್ಲ ನಾವು ಅವ್ಯಕ್ತದಿಂದ ಬಂದದು ಅಂದ ಬಳಕ ಎಲ್ಲರಿಗೂ ಸಮಾಂತರ ಭೋಗ ಆಗ್ಬೇಕಾಗಿತ್ತು. ಆಗ್ಲಿಲ್ಲ ಅಂತಂದಾದ್ರೆ ಕಾರಣ ಏನು ಕರ್ಮ. ಅದ್ಯಾವಾಗಿಂದ ಅದಂಗಾದ್ರೆ ಈ ಸೃಷ್ಟಿ ಇಂದ ಅಂತಿಲ್ಲದ ಆದಿ ಇಂದು ಇಂದ ಸೃಷ್ಟಿ ಆತತ್ ಯಾವ ಹೇಳವನು ಇಲ್ಲ. ಈ ಜಗತ್ ಹುಟ್ಟತತಿ ಲಯ ಆಗ್ತೈತಿ, ಅದರಿಂದ ಮತ್ ಹುಟ್ಟತತಿ ಲಯ ಆಗೈತಿ, ಅದರಿಂದ ಮತ್ ಹುಟ್ಟತತಿ ಲಯ. ಹಂಗಾದ್ರೆ ಇದು ಹುಟ್ಟು ಲಯ ಇದು ಅನಾದಿ ಐತಿ, ಇಂದ ನಿರ್ದಿಷ್ಟವಾಗಿಲ್ಲ. ಅನಾಣ ಅದರೊಳಗೆ ಜೀವ ಬರುವಾಗ ದೋಷ ಬರ್ತದೆ. ಅಕೃತ ಅಂತಂದ್ರೆ ಬಂದಾನು ಪಾಪದ ಫಲ ಇಲ್ಲಿ ಜೀವ ಉಣ್ತಾನ, ಅದು ದುಃಖ. ಬಂದಾನಂದ್ರ ಅದೆಲ್ಲಿದು ಬತ್ತು. ಹಂಗಾದ್ರೆ ಮಾಡಿದದ್ದನ್ನ ಉಣ್ಬೇಕಾಗಿತ್ತಂದ್ರೆ ಯಾವಾಗ ಮಾಡಿದ ಅಂತಂದ್ರೆ ಈ ಸೃಷ್ಟಿ ಅನಾದಿ ಜೀವ ಅನಾದಿಯಿಂದ ಹಿಡ್ದಾನು ಅದನ್ನ ಸೃಷ್ಟಿ ನಿರ್ಮಾಣ ಆದಾಗ ಪ್ರತಿಯೊಂದು ಜೀವನ ಭೋಗದ ವೈಶಿಷ್ಟ್ಯ ಪ್ರಕೃತಿ ತನ್ನ ಒಡಲಾಳದಲ್ಲಿ ಉದಿಗಿಸ್ಕೋತೈತಿ. ಪ್ರಕೃತಿ ಅಷ್ಟ ಪ್ರಾಬಲ್ಯವಾದದ್ದೈತಿ. ಎಲ್ಲಾ ಜೀವಿಗಳದ ಕರ್ಮವನ್ನ ತನ್ನ ಅಂತರಾಳದಲ್ಲಿ ಸೃಷ್ಟಿಲಯಾಗ ಉದಿಗಿಸ್ಕೊಂಡಿರ್ತೈತಿ. ಪುನಃ ಮತ್ತೆ ಈ ಉಪತ್ ಸೃಷ್ಟಿಯಾಗಾಗ ಅವಾವತರ ಕರ್ಮದ ವ್ಯವಸ್ಥೆ ಹೆಂಗೈತಿ ನೋಡ ಹಂಗ ನಿರ್ಮಾಣ. ಅನಾಣ ಅಕೃತ ಅಭ್ಯಾಗಮ ಬರುದು ಇರ್ಲಿಲ್ಲ ಅಂತಂದ್ರೆ ಹಿಂಗ್ಯಾಕೆ ಕಡಿಮೆ ಆಗ್ಬಿಟ್ವ. ಎಲ್ಲರೂ ನಾವು ಭಗವಂತನ ಮಕ್ಕಳ ಎಲ್ಲರೂ ಒಮ್ಮೆ ಸೃಷ್ಟಿ ನಿರ್ಮಾಣ ಆಗಿದೀವಿ. ಉಪತ್ತಾಗಾಗ ಇದು ಹೆಚ್ಚ ಕಡಿಮೆ ಯಾಕಾತು ಅಂತಂದ್ರ ಇದಕ್ಕೆ ವ್ಯವಸ್ಥೆ ಹಿಂಗೈತಿ. ಸೃಷ್ಟಿ ಅನಾದಿ ಐತಿ, ಅನಾದಿ ಇರೋಣದರಿಂದ ಜೀವನ ವ್ಯವಸ್ಥೆನೂ ಅನಾದಿ ಐತಿ ಎಂದು. ಹಂಗಾದ್ರೆ ಇಲ್ಲ ಅದ ಹಂಗನ ಆಗ್ತೈತಿ ಅಂದ್ರೆ ಮಾಡ್ಲಾರ್ದ ಇರೋವನಿಗೆ ದುಃಖ ಬರ್ತೈತಿ ಅಂದಂಗ ಆಗ್ತೈತಿ. ಅಕೃತ ಅಭ್ಯಾಸ. ಹಂಗಾದ್ರೆ ಬಾಂದಿಲಿ ಬರೇ ಹಿಂದಿನ ಮಾಡ್ಕೋತ ಉಣ್ಕೋತ ಅದಾನನು
ಜೀವ ಮುಂದೆ ಎಷ್ಟೋ ಮಾಡ್ಲಕತ್ತ. ನಾವೆಲ್ಲ ಮುಂದಿನ ಮಾಡಿದೀವಿ ಇಲ್ಲ ಅಂತಂದ್ರ ಮುಂದೆ ಇಲ್ಲ ಅನ್ಬೋದು ನಾವ. ನಮ್ಮ ಅಂತರ ನಮಗ್ ಹೇಳತತ್ಲೆ ನಾ ಅಂತಾದ್ ಮಾಡಿ ಇಂತಾದ್ ಮಾಡಿ ಪಾಪ ಮಾಡಿ ಪುಣ್ಯ ಮಾಡಿ ಇವೆಲ್ಲಾ ಏನಕತಿ ಮುಂದಕ್ಕೆ ಸಜ್ಜದಾವ. ಅಕೃತಾಭ್ಯಾಗಮ ಕರ್ತವ್ಯ ಪ್ರಣಾಶ ಅದ ಅವ್ಯಕ್ತನ ಹಿಂಗ್ ಮಾಡ್ತಿತ್ತಂದ್ರೆ ಇವನು ಪುಣ್ಯ ಪಾಪಗಳು ಎಲ್ಲಿ ಮಾಡಿದೀವಿಲ್ಲ ಇದಂದ್ರ ಮಾಡಿದೀವಿ. ಹಂಗಾದ್ರ ಸೃಷ್ಟಿ ಅನಾದಿ ಐತಿ ಅನ್ನೋದ್ರಿಂದ ಕರ್ತವ್ಯ ಪ್ರಣಾಶ ಅಕೃತಾಭ್ಯಾಗಮ ದೋಷ ಬರಂಗಿಲ್ಲ. ಸೃಷ್ಟಿ ಎಂದೂ ಅನಾದಿಯಿಂದ ಐತಿ, ಜೀವನು ಅನಾದಿಯಿಂದ. ದೇಹಗಳಿಂತ ಎಷ್ಟೋ ತೊಡ್ತತಿ ಜೀವ, ಎಷ್ಟೋ ಬಿಟ್ಕೋತ ಬಂದ. ಕರ್ಮದ ಸಂಖ್ಯೆ ಏನೈತಿ ನೋಡು ಅದು ಅವ್ಯಾಹತವಾಗಿ ಬರ್ಲಾಕ. ಯಾವಾಗ ತತ್ವವನ್ನು ತಿಳಿತೀವಿ ನೋಡು ಅವಾಗ ಆಯ್ತ ಶಾಸ್ತ್ರ ಗುರು ಆಚಾರ್ಯರು ಸಫಲ ಆಕೈತಿ. ಅಕೃತಾಭ್ಯಾಗಮ ಕರ್ತವ್ಯ ಪ್ರಣಾಶ ದೋಷ ಬರಲಿಲ್ಲ ಅಂತಂದ್ರ. ಯಾಕಂದ್ರ ಶ್ರುತಿನ ಹೇಳ್ತೈತ್ಲ ನ ಭುಕ್ತಂ ಕ್ಷೀಯತಿ ಕರ್ಮ ಕಲ್ಪಕೋಟಿ ಶತೈತಿ ಅವಶ್ಯ ಮನು ಭೋಕ್ತವ್ಯಂ ಕೃತಕರ್ಮಂ. ನೀನ್ ಮಾಡಿದ ಕರ್ಮ ಚಲುನು ಮಾಡಿದಿ ಕೆಟ್ಟನು ಮಾಡಿದಿ. ಹಂಗಾದ್ರ ಅದನ್ನ ಉಣಲ್ದ ಅನ್ನಷ್ಟಕ ತಾನು ಎಂದಿಗೂ ನಷ್ಟ. ಶ್ರುತಿನೇ ನ ಭೋಕ್ತಂ ಕ್ಷೀಯತಿ ಕರ್ಮ ಕಲ್ಪಕೋಟಿ ಶತೈರತಿ. ಒಂದೊಂದು ಜೀವ ಒಂದೊಂದು ಪಾಪ ಮಾಡ್ತೈತಿ, 100 ಜನ್ಮವನ್ನು ಎತ್ತುವಂತ ಪಾಪ ಮಾಡ್ತೈತಿ. ಸಮಾಜದಲ್ಲಿ ಕಣ್ಣಾಡ್ಸಿದ್ರೆ ಗೊತ್ತ. ಹಂಗಾದ್ರ ಅಂತ ಪಾಪ ನಾ ಇಂದ ಹುಟ್ಟಿಂದ ಸತ್ತಿ ಮುಂದಿಲ್ಲ ಅಂತ ಹೇಳಕ್ ಬರಂಗಿಲ್ಲ. ಅದ್ರ ವ್ಯವಸ್ಥೆ ಮುಂದೂ ಇರ್ತೈತಿ. ಹಂಗಾದ್ರೆ ಈ ರಾಟವಾಳಿ ಎಂದ್ ಬಿಡುದು ಅಂದ್ರ ಯಾವಾಗ ಗುರುಗಳಿಂದ ಶಾಸ್ತ್ರವನ್ನು ಕೇಳಿ ನಮ್ಮ ಆತ್ಮ ಸಾಕ್ಷಾತ್ಕಾರ ಯಾವಾಗ ಆಗ್ತೈತಿ ಅವಾಗೂ ನಿಂದಿರ್ತೈತಿ. ಇಲ್ಲ ಅದ ನನಗೆ ಶಾಸ್ತ್ರ ತಿಳಿಯಂಗಿಲ್ಲ ಅಂತಂದ್ರ ಧ್ಯಾನ ಯೋಗವನ್ನು ಮಾಡ, ಅಭ್ಯಾಸ ಯೋಗವನ್ನು. ಅದರಿಂದ ಏನಾಕತಿ ನಿನ್ನನ್ನ ಆ ದಿವ್ಯ ಆ ಸ್ಥಾನಕ್ಕೆ ಮುಚ್ಚಿ ಅಲ್ಲಿ ಹೋದವ್ರ ತಿರುಗಿ ಬಂದಿಲ್ಲ. ಎಲ್ಲೋ ಹೋಗ್ಯಾರ ನೋಡವ್ರ ಎಲ್ಲ ಬರ್ಲೇಬೇಕು, ಎಲ್ಲ ಹೋಗಂಗಿಲ್ಲ. ಅದಕ್ಕಾಗಿ ಪುಣ್ಯನ್ನು ಉಂಡ ತೀರ್ಬೇಕಾದ್ರೆ ಶುಭಾಶುಭ ಕರ್ಮ ನ ಭುಕ್ತಂ ಕ್ಷೀಯತಿ ಕರ್ಮ ಕಲ್ಪಕೋಟಿ ಶತೈರತಿ ಅವಶ್ಯ ಮನುಭೋಕ್ತವ್ಯ ಎಂದು ನೀವು ಉಂಡತೀರಿ. ಈ ಸೃಷ್ಟಿಯಲ್ಲಿ ಇಷ್ಟೊಂದು ಬಿಗುಬಂದ ನಾ ಮಾಡಿ ಹಂಗರೆ ಹೋಗ್ತಾನಂತಂದ್ರೆ ಇಲ್ಲ. ಅಷ್ಟ ನಮ್ಮಲ್ಲಿ ಅಂತಃಕರಣಾಶ. ಮತ್ ನಾ ಮಾಡಿದ ಪಾಪ ಎಲ್ಲೇರಿ ತನ್ನ ಹಿತಿಲಿ ಇಟ್ಕೊಂಡ್ಕೇರಿಂದ ಬಂದಂಗ ಕೀಲಿ ತರದ್ ನಮಗ್ ಕೊಡ್ತಾನಂತಿಲ್ಲ. ನಮ್ಮ ಅಂತಃಕರಣ ಆಶಯದಲ್ಲಿನ ಅದನ್ನ ಬೋಧಿಸಿ ನಮ್ಮ ಇತಿಹಾಸ ಎಲ್ಲ ಎಲ್ಲೈತಿ. ಹಂಗಾದ್ರೆ ನಮ್ಗೆ ಯಾಕೆ ಗೊತ್ತಾಗಂಗಿಲ್ಲ? ಅಷ್ಟ ಅಂತಃಕರಣ ಇಷ್ಟೊಂದು ವಿಶಾಲವಾಗೈತಿ. ಎಷ್ಟು ಜನ್ಮಾಂತರದ್ದು ಇಟ್ಕೊಂಡ್ರು ಅದಕ್ಕೆ ತುಂಬಿಲ್ಲ. ಅಂತಃಕರಣ ಆಶಯ ಅದ ಬಹಳ ವಿಸ್ತಾರವಾಗಿ ಎಷ್ಟ್ ಇಟ್ಕೊಂಡ್ರು. ಈಗ ನೋಡ್ ಒಂದು ಜೀವಿ ಇರ್ತೈತಿ, ಎಷ್ಟ್ ಇಟ್ಟಾನ ಅದಕ್ಕೆ ಆಮೇಲೆ ತುಂಬಿತೇನ ದಿನ ಅದ್ ತುಂಬಬಹುದು, ಇದು ತುಂಬಂಗಿಲ್ಲ. ಜನ್ಮಾಂತರ ಇಟ್ಕೊಂಡೇ. ಹಂಗಾದ್ರೆ ಅದ್ ನಮ್ದು ಪಾಪ ಪುಣ್ಯ ನಮ್ದು ಯಾಕೆ ಕಾಣಂಗಿಲ್ಲ ಅಂತಂದ್ರೆ ಕಾರ್ಯದ ಮೇಲೆ ಕಂಡು ಹಿಡಿ. ನಿಂದ ಯಶಸ್ವಿ ಜೀವನ ಆಗಕತ್ತೈತಿ ಅಂದ್ರ ನಾ ಮಾಡಿದ ಪುಣ್ಯನ ವ್ಯವಸ್ಥೆ ಆಗ್ತೈತಿ. ಕಾರ್ಯದ ಮೇಲೆ ಕಂಡು ಹಿಡಿ. ನನಗ್ ಪದೇ ಪದೇ ದುಃಖದ ಸಂತಾಪಗಳ ಬರಾಕೈತಿ ಅಂದ್ರೆ ನಾ ಮಾಡಿದ ಪಾಪದ ಫಲ ತಿಳ್ಕೊಳು. ತೋರ್ಸಂತಂದ್ರ ಒಂದು ವೇಳೆ ನಮಗ್ ಪರಮಾತ್ಮ ಅದನ್ನು ತೆರೆದು ಇಟ್ಟಿದ್ದಂದ್ರ ಹೇಳ್ತಾನ, ನಾನ್ ತೆರೆದು ಇಡಂಗಿಲ್ಲ. ತೆರೆದು ಇಟ್ಟಿದ್ದಂದ್ರ ಈ ಮನುಷ್ಯನಷ್ಟು ಹೊಲಸೆ ಆಗುದು ಕೆಟ್ಟ ತಗೊಳಂಗಿಲ್ಲ, ಡಿಲೀಟ್ ಮಾಡ್ಲಕ್ ಕೊಡ್ತಾನ. ನಾವ್ ತಪ್ಪು ಕೆಟ್ಟ ಮಾಡಿದ್ದೀವ ಅಂತಂದ್ರ ಅದೇನಿಲ್ರಿ ಯಾರ್ ಮಾಡ್ಯಾರ ಏನೋ ಸುಮ್ಮನೆ ನಮ್ಮ ಮ್ಯಾಲ ಅದು ಅಂತ ತೆಗೆದು ಹಂಗಾಗಿ ಗೌಟ್ ಬಿಟ್ಟಾನ. ಇಷ್ಟ ಮಾಡಿದ್ರು ನಮ್ಮ ಅಂತಃಕರಣದಲ್ಲಿ ನಮ್ಮ ಪಾಪ ಪುಣ್ಯಗಳ ಸಂಚಯ ಐತಿ, ಅದರ ಸೂಕ್ಷ್ಮವಾಗಿ ಅಷ್ಟ ವ್ಯವಸ್ಥೆ ನೋಡೋದ ಭಗವಂತದ್ದು. ನೀ ಆಮೇಲೆ ನೋಡ್ತಾನ ಏನ್ ಮಾಡ್ತಾನ ಹಂಗೆಲ್ಲ ನಾವು ಅಂತಿರ್ಬಹುದು. ನಿನಗ್ ತಿಳಿಯಲ್ದನ ಅದನ್ನ ವ್ಯವಸ್ಥೆ ಒಳಗೆ ಇಟ್ಟ ಬಿಟ್ಟಾನ. ಅದನ್ನ ತಿಳಿಯಲ್ದ ಮೆಮರಿ ಕಾರ್ಡ್ ಹಾಕಿ ಬಿಟ್ಟಾನು, ನಿನಗ್ ಗೊತ್ತಿಲ್ದ ತುಂಬಿಕೊಂಡು ಸತ್ ಮಾಡಿ. ಆದ್ರೆ ಪರಮಾತ್ಮನ ಈ ಜಗತ್ತ ಅವಿನಾಶಿ ಆಗಲ್ದ ಹಂಗರಿ ತುಕುಡಿಯಾಗಿ ಹೋಗ್ಬಿಡ್ತದೆ. ಅಷ್ಟು
ಒಂದು ನಿನಗೇನೋ ಸ್ವತಂತ್ರ ಕೊಟ್ಟಾನು, ಸರಿಯಾಗಿ ಬಳಸು. ಅದನ್ನ ದುರುಪಯೋಗ ಮಾಡ್ಕೊಂಡೆ ಅಂದ್ರ ಅದ ನಿಂದ ನೀನ ಉಣ್ಬೇಕು. ಅದಕ್ಕಾಗಿ ಏನ್ ಹೇಳ್ತದ್ದು, ಅಕೃತಾಭ್ಯಾಗಮ ಕೃತ ವಿಪ್ರಣಾಶ ದೋಷ ಬರ್ತೈತೆ ಅಂತಂದ್ರ ಈ ಪ್ರಪಂಚ ಅನಾದಿ, ಜೀವನು ಅನಾದಿ ಅದಾನೆ. ಈ ಶರೀರದೊಳಗೆ ಜೀವ ಪ್ರವೇಶ ಆಗದ ಜೀವ ಎಂದದಾನಪ್ಪ ಅಂತಂದ್ರ ಇಂಥ ಶರೀರದೊಳಗೆ ಹಿಂದಿದ್ದ, ಅದರಿಂದ ಅಲ್ಲಿದ್ದ, ಅದರಿಂದ ಏನ್ ಇದು ಎಲ್ ತನಕ ಅದರ ಹಿಂದ ಹೋಗುದಂತಂದ್ರ 3 ಪರವಸ್ತುನ ತನಕನ ಹೋಗುದು. ಹಂಗಾದ್ರ ಅಲ್ಲಿಂದ ಹಿಡ್ದ ಅನಾದಿ ಅದಾನ. ಅನಾದಿ ಅದಾನು. ಕರ್ಮನು ಎಂದಿಂದ ಮಾಡ್ಕೊತದಾನಂದ್ರ ಅದು ಅನಾದಿನಲ್ಲ. ಹಿಂದ ಅಂತ ಹೆಂಗ ಹೇಳಕಿತ್ತು, ಈ ಜೀವ 2 ಜನ್ಮದ ಕರ್ಮ ಮಾಡ್ಯಾನ ಇಟ್ಟ ಉಣ್ತಾನ ಅಂತ ಹೇಳಕ್ ಬರುದಿಲ್ಲ. ಇದು 1 ಜನ್ಮದಾಗ ಮಾಡ್ಯಾನ ಇದನ್ನ ಉಣ್ತಾವ ಅಂತ ಹೇಳಕ್ ಬರುದಿಲ್ಲ. ಇಲ್ಲಿ ಸಣ್ಣ ಮಾಡ್ಯಾನು ಮುಂದಿನ ಜನ್ಮ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಹಂಗಾದ್ರ ಇದ್ರ ಹಿಂಗ ಬಿಡಿಸ್ಕೋಬೇಕಾಗಿತ್ತು ಅಂತಂದ್ರ ಅಕೃತಾಭ್ಯಾಗಮ ತೆಗೆದು ಅನಾದಿ ಅಂದ ಮೇಲತ್ತ ಜೀವ ಇಲ್ಲಿ ತನಗೂ ಒಂದಿಷ್ಟು ಸ್ವತಂತ್ರತೆ ಕೊಟ್ಟ ಪ್ರಕೃತಿ. ಅದನ್ನ ಉಳ್ಕಿದೆಲ್ಲ ಅಸ್ವತಂತ್ರತೆ. ನಿನಗ ತತ್ವವನ್ನು ತಿಳಿಲಾಕ ಪ್ರಕೃತಿ ಪರಮಾತ್ಮ ಸ್ವತಂತ್ರತೆ ಕೊಟ್ಟರು. ಉಳ್ಕಿದೆಲ್ಲ ತಮ್ಮ ಕೈಯಾಗಿ ಇಟ್ಕೊಂಡ. ಏನ್ ಹೆಚ್ಚು ಮಾಡಾಕ್ ಬರ್ತಿತ್ತಂದ್ರ ನಾವೆಲ್ಲ ಈಗ ನಮ್ಮ ಮನಿಗೆ ನಮ್ಮ ಹೊಲಕ್ಕ ಅಟ್ಟ ಮಳಿ ಮಾಡ್ಕೊಂಡು ನಮ್ಮ ಮನ್ಯಾಗ ನಾವ್ ಸುಮಾರದಾನು ಅವಾಗ ಆಗ್ಬೇಡ ನೀವು, ಅವನು ತನ್ನ ಹೊಲಕ್ಕ ಅಟ್ಟ ಆಗ್ಲಿ ಹಿಂಗ ಅದೀವಿ ಇಲ್ಲ ನಾವ ಸುಮ್ಮ ಆಗ್ತೀರಿ ಅಂದ್ರ ಅದೀವಂದ ಮೌನಂ ಸಮ್ಮತಿ ಲಕ್ಷಣ. ಎಷ್ಟು ವಿಚಿತ್ರತೆ ಎಲ್ಲರ ಪರಮಾತ್ಮ. ಇನ್ನೂ ವಿಚಾರದ ವ್ಯವಸ್ಥೆಗಳು ಬಹಳ ಬಹಳ ತೀಕ್ಷ್ಣವಾಗಿ ವಿಚಾರ ಮಾಡ್ತಾರೆ. ಆದ್ರೂ ಇದರದಿಷ್ಟ ಐತಿ. ಅದಕ್ಕಾಗಿ ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ ಹರಾಗಮಿ ಅವಶ ಭಗವಂತ ಹರಾಗಮಿ. ಭೂತಗ್ರಾಮ ಇದು ಕಣ್ಣಿಗೆ ಕಾಣುವಂತ ಎಷ್ಟು ಜೀವಿಗಳದಾವ. 4 ಪ್ರಕಾರ ಜೀವಿಗಳದಾವ. ಉದ್ಬೀಜ, ವೇದಜ, ಜರಾಯುಜ, ಅಂಡಜ. ಏನ್ ಮಾಡ್ತಾವಂತಂದ್ರ ಸ್ವತಂತ್ರತೆ ಇಲ್ಲ. ಮೇಲೆ ಇದೆ ಅವಶಃ ಅಗಲಿ ಬರ ಯುಗಪತ್ ಸೃಷ್ಟಿ ಆಕತಿ. ಯುಗಪತ್ ಸೃಷ್ಟಿ ಆತಂದ್ರ ಸೃಷ್ಟಿನ ಅದನ್ನ ನಾಶ ಆಗತಕ್ಕ ಈ ಜೀವರಾಶಿಗಳು ಎಷ್ಟೋ ಎಷ್ಟೋ ಹುಟ್ಟಬೇಕ. ಇದು ಕ್ರಮ ಸೃಷ್ಟಿ. ಕ್ರಮ ಸೃಷ್ಟಿ ಒಳಗ ನಾವು ಈಗ ಅದೀವಿ. ಇನ್ನು ಒಮ್ಮೆ ಎಲ್ಲಾರು ಸಮೀಷ್ಟ್ಯಾತ್ಮಕ ಲಯ ಆತಂತಂದ್ರ ಆಗ್ಬಹುದು. ಆದ್ರೂ ಮತ್ ಉದಯ ಆತಂತಂದ್ರ ಮತ್ತ ಕ್ರಮ ಸೃಷ್ಟಿನ ನಾವು ಅದಕ್ಕೆ ಭೂತ್ವಾ ಪ್ರಲೀತಿ ಮತ್ತ ಪದೇ 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 ಎಷ್ಟು ಸಾರಿ ಸಾಯುದು, ಎಷ್ಟು ಸರಿ ಹುಟ್ಟುದು. ಒಂದು ವಿಚಾರ ಮಾಡಿ. ನಾವು ನೀವು ಎಷ್ಟು ಸರಿ ಸಾಯುದು, ಎಷ್ಟು ಸರಿ ಹುಟ್ಟುದು. ಮಾನವ ಯಾಕೆ ಹಿಂಗ ಪ್ರಶ್ನೆ ಕೇಳೋಣ. ಎಷ್ಟು ಸರಿ ಹುಟ್ಟುದೈತು, ಎಷ್ಟು ಸರಿ ಸಾಯುದು ನಮ್ ಕೈಯಾಗ ಇಲ್ಲ. ಅಸ್ವತಂತ್ರತೆ ಜೀವನ. ಹಿಂಗ ಈ ಶರೀರ ಇದಂತ ಶರೀರಗಳನ್ನ ಎಷ್ಟೋ ನಾವು ಧಾರಣ ಮಾಡಿ ಕರ್ಮ ತೀರ ನಾವು ತಮ್ಮ ಬಿಟ್ಕೋತ ಮತ್ತೊಂದು ತೊಟ್ಕೋತ ಇಲ್ಲಿ ಬಂದತಿ. ಇಲ್ಲ ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನಮಾನಿ ಗೃಹಾತಿ ನರೋಪರಾಣಿ ಅಥವಾ ಜೀರ್ಣೋ ಅನ್ಯೋನ್ಯಾನಿ ಸಂಯಾತಿ ನಮಾನಿ ದೇಕಿ. ಅವನ ಭಗವಂತನ ಹೇಳ್ತಾನೆ. ಹೆಂಗ ಅಂಗಿ ಹಾಕೊಂಡದೀವಿ, ಇದನ್ನ ಹೊಲಿಸಿದೀವಿ, ಅಂಗಿ ಹಾಕೊಂಡದೀವಿ. ಒಂದ ದಿನ ಅಂಗಿ ಹಾಕೊಂಡು ತೆಗೆದು ಹೋಗಿತೀವನ 1 ವರ್ಷ 2 ವರ್ಷ ಬೇಕಪ್ಪ. ಹಾಕೊಂಡು ತೆಗೆದು ತೆಗೆದಾಗ ಹೊಸಾದಾಕತ್ತೇನ? ಜೀರ್ಣ ಜೀರ್ಣಾಗಣ ಒಂದ್ ಕೈ ಹಾಕಾಗ ಹಿಂಗ್ ಕೈ ಹೋತಂತಂದ್ರ ಯಾಕ ಹಿಂಗ್ ಜೀರ್ಣ. ಹೊಸಾದ ತರ್ತೀವಿ. ಹಳಿದಾಗೂನು ಇದ ಶರೀರ ಇತ್ತು, ಈ ಹೊಸಾದ ಅಂಗಿ ಹಾಕಾಗು ಇದ ಶರೀರ ಐತಿ. ಅಂಗಿ ಮಾತ್ರ ಹೆಚ್ಚಾಕ. ಹಂಗಾದ್ರೆ ಜೀವನಿಗೆ ಇದೊಂದು ಅಂಗಿ ಅತ್ತ. ಜೀವನಿಗೆ ಏನಾಗೈತಿ ಇದು ಅಂಗಿ. ಈ ಅಂಗಿ ಏನಕ್ಕತಿ, ಇದಕ್ ದಿನ ಆಯುಷ್ಯ ಇದನ್ನ ಉಣ್ಕೋತ ಹೋದೇವ ಅಂದ್ರೆ ಜೀರ್ಣ ಆಕೋತ. ಜೀರ್ಣ ಆಗಿತ್ತಿಲ್ಲೋ. ಜೀರ್ಣ ಆಗೈತತ್ತ ನಮ್ಮ ಎಲ್ಲ ಬೆಳಗಾಗ್ಯಾವ. ಯಾನವ ಜೀರ್ಣ ಆಗಿದ್ರೆ ಬೆಳಗಾಕಿತ್ತನು.
ಬ್ಯಾಳಗ ಆಗೈತಿ ಆಗೈತಿ ಅನ್ನಬಿಡೋದು. ಕಣ್ಣು ಯಾಟ ಡಿಮ್ ಆಗ್ತಾವ, ಜೀರ್ಣ ಆಗಕತ್ತಾನ ಇದೆ. ಕಿವಿನೂ ಡಿಮ್ಮನ ಆಕೈತಿ, ಬಾಯಾನು ಅವ್ ಡಿಮ್ ಆಗುದ್ರ ಉದುರ್ಕೊಂಡು ಹೋಗ್ಬಿಡ್ತಾವ. ಈ ಸೃಷ್ಟಿ ಒಳಗ ವಿಚಿತ್ರದ ಸಂಗತಿಗಳು ಸಾಕಷ್ಟು ಅದಾವ. ಜೀವ ವಿಚಾರ ಮಾಡಿ ಅದು ಬಿದ್ದುದು ಬರಂಗಿಲ್ಲ, ಇದು ಡಿಮ್ ಆದ ಆಂಡ್ರಸದ. ಹಿಂಗಾದ್ರೆ ಅವು ಯಾವತ್ತೈತಿ ಅಂದ್ರ ಜೀರ್ಣ ಆಗ್ತೈತಿ. ಜೀರ್ಣಾತು ಪುನಃ ಮರಣ. ಹಿಂಗಾದ್ರೆ ಈ ಹುಟ್ಟು ಸಾವು ಬಿಡಿಸ್ಕೋಬೇಕು. ಮತ್ತ ಇದ ಹಿಂಗ ಇದ ಶರೀರನ ಇನ್ನು ಮತ್ತ ಮರಣಾನಂತರದಲ್ಲಿ ಇದ ಊರಾಗ ಇದ ಮನ್ಯಾಗ ನಾ ಹುಟ್ಟನಂತ ಯಾವ ಹೇಳ ನಾ ಹೇಳಿ ಬರ್ಕೊಡ್ತನಂತಂದ್ರ ಬರ್ದ್ ಕೊಡ್ರಿಪ್ಪ, ನೋಡುನು ಯಾವಾಗ ಯಾನ ನೋಡುನು ಎಲ್ಲಿ ಯಾನ. ನಿಸ್ಸಂದೇಹವಾದಂತ ವಿಚಾರ. ಹಂಗಾದ್ರ ಜೀವಂದಿದ್ ಬರೇ ಹುಟ್ಟುದು. ಆ ಭೂತಗ್ರಾಮಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತಿ ರಾತ್ರ್ಯಾಗಮಿ ಅವಶಾಪಾತ ಪ್ರಭುವನ್. ರಾತ್ರಿಯಾಗಣ. ಹಂಗಾದ್ರೆ ಜೀವನ ಬದುಕಿಲಿ ಹೆಂಗೈತಿ ಅಂತಂದ್ರ ಅಸ್ವತಂತ್ರ, ಶರೀರದ ಅಸ್ವತಂತ್ರ. ಇಲ್ಲಿ ಆಗುವಂತ ಮಳೆ ಬೆಳೆಗಳು ಅಸ್ವತಂತ್ರ. ಇನ್ನುಳಿದ ಜೀವಿಗಳು ಎಷ್ಟು ದಾಂಪತ್ಯ ಜೀವನವನ್ನು ಮಾಡ್ತೀವಿ, ಒಬ್ಬಕ್ಕೆ ಅಗಲು ಹೋಗಿಬಿಡ್ತಾವ, ಒಬ್ಬ ಅಗಲಿ ಹಿಂಗ್ಯಾಕ ಉಳಿಸ್ಕೋಬೇಕು ಉಳಿಸ್ಕೋಬಾರ್ದು? ಇಲ್ಲ, ಸ್ವತಂತ್ರತೆ ಬರುತ್ತೆ. ಇಲ್ಲ, ಒಳ್ಳೆ ಮಗ ನಾನು ತುಂಬ ಪುರಾಯಿತ ಮಂದಿರ್ತಾನ, ಮುಗೀತು, ಇನ್ನೂ ಬದುಕು ಜೀವನವನ್ನು ಮಾಡ್ಬೇಕಾಗಿತ್ತು. ವೃದ್ಧಾಪ್ಯದೊಳಗೆ ಅವ್ರನ್ನ ಸಾಕಿ ಸಲುಬೇಕಾದಂತ ಮಗ ಹೋಗಿಬಿಟ್ಟ. ನನ್ನ ಮಗ ಅಂತಂದು ನಾವ್ ಏನಾರು ಉಳಿಸ್ಕೊಳಕ್ ಬರ್ತೈತೇನ ಅಂದ್ರ ಇಲ್ಲ, ಅಸ್ವತಂತ್ರ ಜೀವನ. ಏನೋ ಉಪಚಾರ ಮಾಡ್ಬಹುದು, ನಾವು ದವಾಖಾನಿಗಟ್ಟು ಒಯ್ಬಹುದು, ಮತ್ತೇನೇನೋ ಔಷಧದ ವ್ಯವಸ್ಥೆ ಮಾಡ್ಬಹುದು. ಆದ್ರೆ ಏನಾರು ಪೂರ್ಣ ಮರಣನ್ನ ಉಳಿಸ್ಕೋತಾನಂತಂದ್ರ ಇಲ್ಲಿ ಸಾಧ್ಯ. ಅದಕ್ಕೆ ಅವಶ್ಯ ನಾವೆಲ್ಲ ಸ್ವತಂತ್ರದೀವು. ಎದ ಒಯ್ಯಾದಾಗತ್ತ ಅದು ಏನು ಒಯ್ಯಾರಿ ಏಸುನ ಹೇಳ್ತಿರ್ತೀವ್ರಿ ನೀವ ಯವನರೇ. ಷಡ್ ಭಾವ ವಿಚಾರದೊಳಗ ಅದೊಂದ್ 20-30 ವರ್ಷ ಗಟ್ಟೆ ಇರುದಿಲ್ಲ. ಅದ 1 ವರ್ಷ ಆತ್ ಬಿಗಿಹರ್ದು ಹೋಗ್ಬಿಟ್ಟು ಮದುವೆ ಆಗ 1 ವರ್ಷ ಹೋತ್ ನೋಡ್, ಮರು ವರ್ಷಕ್ಕಂದ್ರ ನೀ ಡಿಮ್ಮಕತ್ತಾರೆ. ಜೀವನಿಗೆ ಮೊದ್ಲಿನಂಗ ಇರ್ತದಂತ ಭ್ರಮೆ ಮಾಡ್ತೈತಿ. ಜೀವನಿಗೆ ಏನಾಗೈತಿ, ನಾನ್ ಹೆಂಗ್ ಒಯ್ಯದಾಗದನ್ ನೋಡ ಹಂಗ ಅದನ್ನ ಒಂದಿಟ ಆ ಕಡೆ ಅಂತಿಟ್ಟ ನಾವ್ ಫೋಟೋದ್ ಮುಂದೋದು ನಿಂದ್ರಾನ ಬೇರೆ ಬೇರೆ ಕಾರಣನ ಮೊದ್ಲಿನಂಗ ಆಗ್ಬೇಕತ್ತ. ನೀವು ಮಾಡಕ್ ಏನಾರಿ ಮಾಡ್ಕೊತಾನಿಲ್ಲ, ಕರ್ತೃಮ್ರಿ ಹಚ್ಕೊಂಡ್ ಬಿಡುದು. ಹಿಂದಟ್ ಗಾಳಗ ಹಂಡ್ಕೊಂಡತಾರ. ಆ ಗ್ರಾಮ್ಯ ಭಾಷೆ ಒಳಗೆ ಏನ್ತಾರೋ ಹಂಡ್ಕೊಂಡ. ಹಂಗಾಕತಿ ಒಂದ್ ಕೂದಲಾ ಮಾಡ್ಕೊಳಕ್ ಬರ್ಲಾರದಷ್ಟ ಮನುಷ್ಯ ಈ ಪ್ರಕೃತಿ ವ್ಯವಸ್ಥೆ ಏನೇನ್ ಬೇಕಾಗಿತ್ತು, ಎಷ್ಟು ಒಳಗೆ ಏನ್ ಇಡಬೇಕಾಗಿತ್ತು, ಎಲ್ಲಿ ಇಡಬೇಕಾಗಿತ್ತು, ಅಷ್ಟೆಲ್ಲ ಪ್ರಕೃತಿ ವ್ಯವಸ್ಥೆ. ನಮ್ದು ಕಣ್ ಮುಂದೆ ಇಟ್ಟಿದ್ರೆ ಅಂದ್ರೆ ಬಡದ್ ಪಟ್ನ ಆಗಿ ಅದ ಬರಬಾರ್ದಂಗ ಒಳಗಿಟ್ಟ ಅದಕ್ಕೆ ಏನಾರ ಕಡ್ಡಿ ಕಸರು ಬೀಳಬಾರ್ದಂಗ ಮುಂದ ರೆಕ್ಕೆ ಮಾಡಿದ ಅದರ ಮುಂದೆ ಮಾತಾಡ್ತ ಆ ಕೂದಲ ಇಟ್ಟು ಅದನ್ನ ದಾಟಿ ಒಳಗ್ ಹೋಗ್ಬಿಡ್ತಾರ. ಏನೋ ನೋಡ್ರಿ ಎಷ್ಟು ನಮಗ್ ಉಪಕಾರಿ ಅದ. ಹತ್ತು ತಾಯಿಗಿಂತ ಎಷ್ಟು ಭಗವಂತ ಉಪಕಾರಿ ಮಾಡ್ಯಾರ. ಅದನ್ನ ಇದ್ರ ಬಾಂಧದೆಲ್ಲ ದೊಡ್ಡ ಬಿರುಗಾಳಿ ಬಿಟ್ಟಿತ್ತು, ಹಾದ್ ಹೋಗಾಗ ಸುಟ್ರಿಗಾಳಿ ಬಿಡಿತ್ ನಮಗ್ ಎಲ್ಲ ಒಳಗ್ ಹೋತಂದ್ರೆ ಏನ್ ಮಾಡಕ್ ಸಾಧ್ಯಪ್ಪ? ತಕ್ಕೊಳಕ್ಕೂ ಬರಂಗಿಲ್ಲ, ಬಿಡ್ಲಾಕು ಬರಂಗಿಲ್ಲ. ಹಿಂಗಾದ್ರೆ ಇಲ್ಲಿ ಏನಾಗೈತಿ, ಪ್ರಕೃತಿ ವಶದಿಂದ ನೋಡಿ ನಾವು ಬದುಕೆಲ್ಲ ಈ ಆಧ್ಯಾತ್ಮಿಕವಾದ ಈ ಜೀವನೂ ಪ್ರಕೃತಿ ವಶ ಆಗಿ, ಅದಿ ಭೌತಿಕವಾದಂತ ಈ ಪ್ರಕೃತಿನೂ ಅದರ ವಶನ ಆಯ್ತು. ಏನ್ ಮಾಡಕ್ ಬರ್ತಿತ್ತ ಅಂದ್ರ ನಾವ್ ಈಗೆಲ್ಲ ಮಳೆ ಮಾಡ್ಕೊಂಡು ಎಷ್ಟು ಸಮೃದ್ಧಿಯುತವಾದ ಜೀವನವನ್ನು ಮಾಡಕ್ ಬರ, ಗಾಳಿ ಮಾಡ್ಕೊಳಕ್ ಬರ, ನೀರು ಮಾಡ್ಕೊಳಕ್ ಬೆಳಿ ಅದು ನೀ ಮಾಡ್ಬಿಡ್ದ ಅದೆಲ್ಲ ವಾಯು ವ್ಯವಸ್ಥೆಯಿಂದ ಮುಂದುವರ್ಕೊಂಡು ಹೋತು ನಿನ್ನ ಬೆಳೆ ಸರಿಯಾಗಿ ಬರ್ತದೆ. ವಿಪರೀತ ಹವಾಮಾನ ಬಿತ್ತು ಅಂತಂದಾದ್ರೆ ಮಾಡಿದ್ದೆಲ್ಲ ನಿರರ್ಥಕ. ಹಂಗಾದ್ರೆ ಜೀವ ಇಲ್ಲಿ ಅಸ್ವತಂತ್ರದಾನತ್ತು ಒಟ್ಟ ತಿಳಿಯಾಗಿ ಬರುವಾತ ಯಾವ ದೇವ್ರತ್ತ ನಾ ದುಡ್ದಾಗ ಆಗತ್ತೈತಿ. ಅಲ್ಲೋ ನಿನಗ್ ದುಡಿಲಾಕ್ ಕೊಟ್ಟ ದೇಹನ ಯಾರ್ದು ಅದನ್ನ ಮೊದಲು ವಿಚಾರ ಮಾಡ್ಲ.
ಯಾರು ಕೊಟ್ಟಾರಪ್ಪ? ತನುವಿದೇನು ಎನ್ನೊಳೊಂದಿತೇತಕ್ಕೆ ಜನನ ಮರಣ ಕಾರ್ಯ ನಿನ್ನೀ ಶರೀರದೋಳು ನೆನೆವಾಲಿಸುವ ಸೋಂಕು ಅರಿವುಣುವ ವಾಸಿಸುವ ತನವಾರದು ಈ ನುಡಿಗಳು ಜನಿಪವೆಲ್ಲಿಂದ ಹಸುಗಳು ನೆಮ್ಮಿಹವು ಏನು ಎನ್ನನುಗೊಳಿಸಿ ನಡೆಸುವವರು ಆರು ಏತರಿ ಭಾವನೆಗಳ ಅನುಭಾವವಿಡಿದು ನೆನೆಯುವುದನ್ನು ದಿನ ಹೃದಯ ಕಾಲದ ಎಚ್ಚರಿಕೆಯಳು ವಿನೂತ ಉಮೇಶನಂಗ್ರಿಯ ಗುರು ಅಂಗ್ರಿಯನ್ನು ಮೊದಲಿನ ಪದ್ಯದಲ್ಲಿ ಹೇಳ್ತಾರೆ. ಎರಡನೇ ಪದ್ಯದಲ್ಲಿ ಹೇಳಿ ತನುವಿದೇನು ಏನ್ಪಾ ಯಾರಿಗೇನ್ ಮಾಡ್ಕೊಳಕ್ ಬರ್ತಿತ್ತಂದ್ರ ಇವ ಅತಿ ಕರಗದಾನ. ನೋಡ್ರಿ ಹೆಣ್ಮಗಳು ನಾವ್ ಒಟ್ಟ ಯಾಕ ಅವ್ನು ನೋಡಿರ್ಲಿಲ್ಲ ತೆವಿ ಮುಷಿ ಆಗ್ಯಾನ. ಹಿಂಗಂದ್ರ ಬಗಿನ ಹರಿತದ ನಡಿಯಂಗಿಲ್ಲ. ಹಿಂಗಾದ್ರೆ ಇವನ್ ಕೈಯಾಗಿದ್ರೆ ಮಾಡ್ಕೊತಿದ್ದಿಲ್ಲ ಇಲ್ಲ. ಹೆಣ್ಮಗಳು ಒಂದಿಟ್ಟು ಮೂಗು ಮಂಡಾಗಿತ್ತು ಹೋಗಿ ನೋಡಿದ್ರೆ ಎಲ್ಲಾ ಚಲೋ ಅದಾವ, ಎಲ್ಲವೂ ಚಲೋ ಐತಿ, ಎಲ್ಲಾ ಮೂಗ್ ಏನಾಗೈತಿ ನೀವು ಮಾಡ್ಕೊಳ್ಳಾರ ಅಂತಾನು ಮೂಗದ ನೋಡ್ಯೋದಿಲ್ಲ ಚಲೋ ಐತಿ ಮಾಡ್ಕೊರು ಹಿರಿಯಾರ ಅಲ್ಪ ನಾನು ಮಾತು ನನಗೊಂದು ಇಂತಾವ ಎರಡು ಹುಟ್ಟಿದ್ವು ಅಂದ್ರೆ ಹದಿನೈದು ಕಪ್ಸು ಅಲ್ಲ. ಹಂಗಾದ್ರ ಮೂಗ್ ಯಾಕೆ ಮಾಡ್ಕೊಳಕ್ ಬರ್ಲಿಲ್ಲ ಇವನಿಗೆ? ಇವಾಗ ಏನೋ ಮಾಡ್ಕೊಳ. ಹಂಗಾದ್ರ ತನುವಿದೇನು ಯಾರು ಮಾಡಿ ತನುವಿದೇನು ಎನ್ನೋಳು ಒಂದಿಕೇತಕ್ಕೆ ಜೀವ ಬೇರೆ ತನು ಬೇರೆ ಇದಂತ ಒಂದಿಷ್ಟು ತಿಳೋ. ಯಾಕಂದ್ರ ಮರಣೋತ್ತರದಲ್ಲಿ ಅವ ಯಾವ ತೀರ್ಕೊಂಡ ನೋಡ ಅವನ ಶರೀರ ಇಲ್ಲೇ ಕೂತೈತಿ ಅದಾವ ಜೀವ ಅಂತಂದ್ರ ಅದನ್ನ ನನಗೆ ಈ ಶರೀರ ಯಾಕೆ ಪ್ರಾಪ್ತಿ ಆಗ ಎನ್ನೋಳು ಒಂದಿ ಇದನ್ನ ವಿಚಾರ ಮಾಡ್ಬಾರ್ದು ಅಂತಂದ್ರೆ ಮಾಡಂಗಿಲ್ಲ. ನಾವು ವಿಚಾರ ಮಾಡಿ ನೋಡ್ರೆ ಎನ್ನೋಳು ಎಂದಿತೈತಿ ನೀ ಮಾಡಿದ ಕರ್ಮಕ್ಕೆ ವ್ಯವಸ್ಥೆ ಅಂದ್ರೆ ನಿನಗೆ ಈ ಶರೀರನ ಕೊಟ್ಟು ನಿನಗೊಂದು ದೇಹವಿದನ್ನು ಕೊಟ್ಟು ತಪವಾದ. ಹಂಗಾದ್ರೆ ಎನ್ನೋಳು ಒಂದಿತೈತಿ ಜನನ ಮರಣ ಕಾರ್ಯ ನೀ ಶರೀರದ ಹುಟ್ಟುದು ನಮ್ಮ ಸ್ವತಂತ್ರತೆನು. ನಾವು ನೀವೆಲ್ಲ ಹುಟ್ಟುದು ಸ್ವತಂತ್ರತೆ ಇತ್ತಂದ್ರೆ ಬಡತನ ಕುಟುಂಬದಲ್ಲಿ ಯಾರು ಹುಟ್ಟಾವ್ರ ಯಾರೇ ಹುಟ್ತಾರ? ಹಿಂಗಾದ್ರೆ ಈ ಜೀವ ಬಡತನ ಕುಟುಂಬದಲ್ಲಿ ಹುಟ್ಟಿ ಸಾಕಷ್ಟು ಶ್ರಮ ಮಾಡಿ ಬದುಕನ್ನು ನಾವು ಸಾಗಿಸ್ಬೇಕಾಗ್ತದೆ. ಇನ್ನೊಬ್ಬ ಆರಾಮ್ 100 ಆಳ್ ಹಚ್ಚಿಕೆರಿಂದ ಪಗಾರ ಕೊಡದೆ ಎನ್ಸ್ಕೋತ ಅವಂದ ನಮ್ಮನ್ನ ನೋಡಿ ಎಷ್ಟು ಅಜಗಜಾಂತರ ಬರುತ್ತೆ. ಹಿಂಗ ಯಾಕಾತು ಅಂತಂದ್ರ ಅವನಿಗೆ ಹುಟ್ಟಾಕು ಅವನಿಗೂ ಸ್ವತಂತ್ರ ಇಲ್ಲ. ಅವನ ಕರ್ಮ ಹಂಗ ಮಾಡಿ ಹುಟ್ಟಿಸ್ತೈತಿ. ಅಂದ್ರೆ ಅದನ್ನ ವ್ಯವಸ್ಥಿತವಾಗಿ ಮಾಡ್ಬೇಕಾದ್ರೆ ಹಿನ್ನೆಲೆ ಒಬ್ಬದ ಜನನಕ್ಕೂ ಅದಾನು ಮರಣಕ್ಕನು ಅವನ ಕಾರಣದ. ನಾವೆಲ್ಲ ಇಲ್ಲಿ ಕೂಡಿದವ್ರದು ಎಂದ್ ಹೊಕ್ಕಿರಿ ಹೇಳ್ರಿಪ್ಪ ನೀವು ಅಂದ್ರ ಅದು ಬರಾಣ ಹೋಗತ್ತಿಲ್ಲ. ನೀರಿ ಯಾಕೆ ಹಿಂಗೂ ಐತಿ ಬರಾಣ ಅದನ್ನ ದಿನಮಾನ ಹೇಳ್ರಿ ರೂಪ ಎಂದರಿ ಹೋಗ್ತೀರಿ ಅಂತಂದ್ರೆ ಹೇಳಾಕ ಬರಂಗಿಲ್ಲ ಅಂತಂದ್ರ ಅದು ನಮ್ಮ ಕೈಯಾಗಿ. ಜನನ ಮರಣ ಕಾರ್ಯ ನೀ ಶರೀರದು ನೆನೆವಾಲಿಸುವ ಸೋಂಕು ಅರಿವುಣುವ ವಾಸಿಸುವ ಧನವಾದ ಪಂಚ ಜ್ಞಾನೇಂದ್ರಿಯಗಳ ಶಬ್ದ ಸ್ಪರ್ಶ ರೂಪದ ಸುಗಂಧಾದಿಗಳನ್ನ ಸಮರ್ಪಕವಾಗಿ ಕೆಲಸ ಮಾಡಕತ್ತಾವ. ಮಾತ್ರ ಅವು ಒಂದಕ್ಕೊಂದು ಮೇಳಿಲ್ಲ. ಕಣ್ಣು ನೋಡಕಟ್ಟ ಸ್ಪೆಷಲ್, ಕಿವಿ ಹೇಳಕಟ್ಟ ಸ್ಪೆಷಲ್. ಕಣ್ಣು ಬಾದಾಗೈತಿ ಅದ್ರ ಕೆಲಸ ಕಿವಿಗ್ ಮಾಡ್ಸೋಣ ಅಂದ್ರೆ ಬೇರೆ ಯಾವ್ದಾರಿ ಸಾಧ್ಯ ಇತ್ತು ಹಂಗ ಆಯ್ತಿತ್ತಂದ್ರ ನಾವ್ ಏನಾರಿ ಮಾಡ್ಕೊತಿದ್ದೀವಿ ಅಂತಂದ್ರೆ ಹಂಗಿಲ್ಲ. ಹಂಗಾದ್ರೆ ನಮ್ಮನ್ನ ಈ ಶರೀರದೊಳಗೆ ಸುಸಜ್ಜಿತವಾಗಿ ಮಾಡಿ ಪಂಚ ಜ್ಞಾನೇಂದ್ರಿ ಮಾಡಿದ, ಪಂಚ ಕರ್ಮೇಂದ್ರಿ ಮಾಡಿದ, ಪಂಚ ಪ್ರಾಣಗಳನ್ನು ಒಳಗೂಡಿಸಿ ಪ್ರಾಣಾಪಾನ ವ್ಯಾನೋದಾನ ಸಮಾನವಾಗಿ. ಹಂಗಾದ್ರೆ ಆ ಗಾಳಿ ಯಾರನ್ನು ನಂಬೈತಿ? ಹಸುಗಳು ನೆಮ್ಮಿಹವು ಏನು ಆ ಪ್ರಾಣವಾಯು ಮಾನವನ ಕೈಯಾಗೈತೇನ? ಅಂದು ಹಂಗ ಹೊರಗೆ ಹೋತು ಒಳಗೆ ಹೋಗ್ಲಿಲ್ಲ ಅಂದ್ರೆ ಜಗ್ಗಿಗೆ ತಂದು ಹಾಕೊಳಕ್ ಬರುವಂತ ಸನ್ನಿವೇಶಗಳನ್ನು. ಹಂಗಾದ್ರೆ ಅದನ್ನು ಮಾಡ್ಯಾನ್ ನೋಡು ಕರ್ಮದ ವ್ಯವಸ್ಥೆ. ಜನನ ಮರಣ ಕಾರ್ಯ ನಿನ್ನೀ ಶರೀರದೋಳು ನೆನೆವಾದಿಸುವ ಸೋಂಕು ಅರಿವುಣುವ ವಾಸಿಸುವ ಧನವಾದ. ಮತ್ತೆ ಈ ನುಡಿಗಳು ಮಾನವನ ಬಿಟ್ಟು ಇನ್ನುಳಿದ ಜೀವಿಗಳಲ್ಲಿ ಪರಾಪಶ್ಯಂತಿ ಮಧ್ಯಮತಕವಾಣಿ. ಮಾನವನಲ್ಲಿ ಪರಾ ಪಶ್ಯಂತಿ ಮಧ್ಯಮ ವೈಖರಿವಾಣಿ. ನಾವು ಇನ್ನೊಬ್ಬರಿಗೆ ನಮ್ಮ ಒಡಲಾಳದ ಮಾತುಗಳನ್ನು ಹೇಳ್ಬಹುದು, ಅವರಿಂದ ನಾವು ಕೇಳ್ಬಹುದು, ನಾವು ಕೂಡ ಅನ್ಬಹುದು, ಶುಭ ಅನ್ಬಹುದು. ಈ ವಾಣಿ ಮಾನವನಲ್ಲೇ ಐತಂತ ಹೇಳಿ ಇನ್ನುಳಿದ ಜೀವಿಗಳಲ್ಲಿಲ್ಲ. ಅದರೊಳಗೂ ಮಾನವನು ಆ ಬಾಯಿ ದೊಡ್ಡ ಪಾಪ ಮಾಡಿದ್ದಂದ್ರೆ ಮೂಕಾಗಿರ್ತಾನು.
ಪುಣ್ಯದ ತನು ಪೂರ್ಣಾಂಗಮದಕ್ಕೂ ಗಣ್ಯದ ಮತನುತ ಬರೇ ನಮ್ಮದಷ್ಟ ವಿಚಾರ ಮಾಡಬಾರ್ದು. ಸಾಮೂಹಿಕವಾದ ಈ ಜೀವನದ ಪ್ರತಿಯೊಬ್ಬನ ವ್ಯಕ್ತಿದ ಹಿಂಗ್ಯಾಕ ಒಬ್ಬ ಕಿವುಡಾಗಿ ಹುಟ್ಟುಬಿಟ್ಟಾರ, ಒಬ್ಬ ಮೂಕಾಗಿ ಹುಟ್ಟ್ಯಾರ, ಒಬ್ಬ ಕುರುಡನ ಹುಟ್ಟು ಗುರುಡಾಗ್ಯಾರ. ಮತ್ತ ಇವೆಲ್ಲ ಹಿಂಗ್ಯಾಕ ತಂದೆ ತಾಯಿಗಳಿಗೂ ಮಾಡಾಕ್ ಬರುವ, ಯಾರು ಏನು ಮಾಡಾಕ್ ಬರುವ. ಹಂಗಾದ್ರ ಅದನ್ನೆಲ್ಲ ಮಾಡಿದವ್ರು ಬೇರೆದಾರು. ಹಸುಗಳು ನೆಮ್ಮಿಯವು ಏನು ಎನ್ನ ನನಗೊಳಿಸಿ ಈ ಶರೀರ ವ್ಯವಸ್ಥಿತವಾಗಿ ನಡಿಬೇಕು, ನುಡಿಬೇಕು, ತಿನ್ನಬೇಕು, ವ್ಯವಸ್ಥಿತವಾಗಿ ಬದುಕಬೇಕಂದ್ರ ಅವ ಸಜ್ಜು ಮಾಡಿದವದನ್ನು ಸಜ್ಜು ಮಾಡಿಸ್ಯಾನು. ಅದಕ್ಕ ಏನ್ ಮಾಡಕತ್ತಿದ್ವಿ ನಾವ ಇಲ್ಲಿ ನಮ್ಮ ಬದುಕನ್ನು ಸಾಗಿಸ್ಲಾಕತ್ತೀವಿ. ಯಾಕೆ ಹೇಳಕತ್ತೀನಿ? ಪರತಂತ್ರದ ಜೀವನ ಐತಿ ಇಲ್ಲಿ. ನಾವು ಸ್ವತಂತ್ರತೆ ತಿಳ್ಕೊಂಡದ್ದು ಕಮ್ಮಿ, ನಾವು ಸ್ವತಂತ್ರತೆ ತಿಳ್ಕೊಂಡದ್ದು ಕಮ್ಮಿ. ಪರತಂತ್ರ ಅದಕ್ಕ ಅವಶಃ ಪಾತ್ರ ಹಂಗಾದ್ರೆ ಇವನಿಗೆ ಏನ್ ಸ್ವತಂತ್ರತೆ ಕೊಟ್ಟೈತಿ ಎಲ್ಲಾ ಪ್ರಕೃತಿ ಮ್ಯಾಲ ಅಂದ್ರ ನಿನಗ ತತ್ವವನ್ನು ತಿಳಿಲಾಕ, ಸದಾಚಾರವನ್ನು ಆಚರಿಸಲಾಕ, ಈ ಬಂಧನದಿಂದ ಬಿಡುಗಡೆ ಮಾಡ್ಕೊಳಕ ಸ್ವತಂತ್ರ ಅಷ್ಟು ನೀ ಮಾಡ್ಬೋದು. ಅದನ್ನು ಒಟ್ಟು ಅವನ ಕೊಟ್ಟಿದ್ರ ಪಾಡಾಕಿ. ಅದನ್ನ ಹೋಗಿ ದೇವ್ರಕ್ಕೆ ಹೋಗ್ಪ ನಾವರೇ ಅದ ಅವನ್ ಎಷ್ಟ್ ಹೇಳ್ತಾನ ನೋಡು, ಅದು ಒಟ್ಟು ಕೊಟ್ರ ಪಾಡಾಗಿತ್ತ. ಈ ಬೆಳೆದು ಬಿತ್ತದು ಮಾಡುದು ಅದನ್ನ ಯಾಕ ಅವನ ಅಟ್ಟು ಮಾಡಿ ಕೊಟ್ಟ ನಮಗ ಅಡಿಗೆ ಮಾಡಿ ಬಾಯಾಗಟ್ಟ ಹಾಕಿದ್ರು ಪಾಡ್ ಹಾಕಿತ್ತು ಮುಂದಿನ ಹೋಗ್ತೀವಿ. ಹಂಗಿಲ್ ನೋಡಂಗ ಪರಮಾತ್ಮ ಎಷ್ಟು ಸ್ವತಂತ್ರತೆ ಕೊಡ್ಬೇಕು ಅಷ್ಟ ಕೊಡ್ತ. ಉಳ್ಕಿದೆಲ್ಲ ಸ್ವತಂತ್ರತೆ ಇಲ್ಲಿಲ್ಲ. ನಾನು ಸಿಕ್ಕಂಗ ನಾನು ವರ್ತಿಸ್ತನು ಅಂತಂದಾದ್ರೆ ಇಲ್ಲ. ಹಂಗಾದ್ರೆ ಅವಶೋಪಿ ಪಾತ್ರ ಪ್ರಬೋಚರ ಮತ್ ಬತ್ತು ಯುಗಪತ್ ಸೃಷ್ಟಿ ಒಳಗ್ ನಾವೆಲ್ಲರೂ ಏನಕ್ಕಿವೋ ಎಲ್ಲರೂ ಕಣ್ಮರಿ ಆಗೋದ್ ಬೇಕಾಗಿತ್ತೇನ್ ನಮಗ? ನಾವೆಲ್ಲ ಸಂಸಾರಕ್ಕೆ ಸೇರಿರ್ತೇವೆ. ಯುಗ ಯುಗಾಂತರವಾಗಿ ಇನ್ನೂ ಒಬ್ರು ಅದಾರ ಹಿಮಾಲಯದ ಕಡೆ ಹೇಳ್ತಾರ ಫೋನ್ದಾಗಿ. ಏನ್ ಎರಡು ಯುಗಾಂತರ ಇದ್ದರೇ ನಾವು ಅದು ಒಳಗ ಕುತ್ಕೊಂಡಿರೋದು ಹೊರಗೆ ಏನ್ ನೋಡಾಕ. ಹಂಗಿದ್ದ ಜೀವನ ತಗೊಂಡು ಏನ್ ಮಾಡುದು? ಹಂಗಾದ್ರೆ ನಮಗ ಈಗ ಎಷ್ಟು ಸಮರ್ಪಕವಾಗಿ ಪಟ್ಟಾನ ನೀನು ಅದನ್ನ ತತ್ವವನ್ನು ತಿಳಿ, ಶಾರೀರಿಕವನ್ನು ಎಷ್ಟು ಸಮರ್ಪಕವಾಗಿ ಬಳಸಾಕ ಕಲಿಬೇಕು. ಇದನ್ನು ದುರುಪಯೋಗ ಎಂದೂ ಮಾಡ್ಬೋದು. ವ್ಯಸನಕ್ಕೆ ತುತ್ತು ಮಾಡಬಾರದು. ಏನಾರೇ ಅದಕ್ಕೆ ಅದನ್ನ ತನ್ನ ಸ್ವಾಸ್ಥ್ಯತೆ ಕಳ್ಕೋತು ಅಂದ್ರ ಪುನಃ ಗಳಿಸುವಂತದ್ದಲ್ಲಿ ಈ ಶರೀರದ ವ್ಯವಸ್ಥೆ. ಹಂಗಾದ್ರೆ ಇಷ್ಟೊಂದು ವ್ಯವಸ್ಥಿತವಾಗಿ ಕೊಟ್ಟಾನ ಅನ್ನೋದ್ರಿಂದ ನಾವೇನ್ ಮಾಡ್ಬೇಕಾಗೈತಿ? ಶರೀರನ್ನ ಬಳಸುವುದು ಕಲಿಬೇಕು. ಬಳಸುವ ಕಲಿಕೆ ಬರ್ಬೇಕಾಗಿತ್ತಂದ್ರೆ ಶಾಸ್ತ್ರದಿಂದ ಆ ಮಾತುಗಳನ್ನು ನಮ್ಮ ತಲೆಯಾಗ ಕೊಡ್ತಾರೆ ಸದ್ಗುರುಗಳು. ನೋಡ್ಪ, ಧರ್ಮ ಅರ್ಥ ಕಾಮ ಮೋಕ್ಷಾಣ ಆರೋಗ್ಯ ಮೂಲ. ರೊಕ್ಕ ಗಳಿಸ್ಬೇಕತಿ, ಶರೀರ ಆರೋಗ್ಯ ಸರಿ ಇರಲಿ. ಧರ್ಮ ಗಳಿಸ್ಬೇಕತಿ, ಆರೋಗ್ಯ ಸರಿ ಇರಲಿ. ನಿನ್ನ ಮನಸ್ಸಿಗೆ ಬಂದದ ನಿನ್ನ ಮಾಡ್ತೀನಂತಂದ್ರ ಮನಸ್ಸಿಗೆ ಬಂದಂತೆ ನಡೆಯದಿರು. ಮನಸ್ಸಿಗೆ ಬಂದ ಅದಕ್ಕೊಂದು ತನ್ನದೇ ಆದಂತ ಚೌಕಟ್ಟಿರ್ತದೆ. ಅದಕ್ಕ ಭೂತ್ವಾ ಏನಾಗೈತಿ? ಭೂತಗ್ರಾಮ ಸ ಏವಾಯಂ ಭೂತ್ವಾ ಬಲೀಯತಿ. ರಾತ್ರ್ಯಾಗಮೆ ಅವಶಃ ವಾರ್ತ ಪ್ರಬೋಜ್ ಹರಾಗ. ಹಗಲು ಬರ ಜೀವಿಗಳ ಉತ್ಪತ್ತಿ ಆಕತಿ, ರಾತ್ರಿ ಬರೋಣ ನಷ್ಟ ಆಕತಿ. ಆದ್ರೆ ಹೆಂಗ ನಷ್ಟ ಆಕತಿ ಅಂತಂದ್ರ ಅದು ಯುಗಪತ್ ಒಮ್ಮೆ ಪರಮಾತ್ಮ ಸೃಷ್ಟಿ ಲಯ ಮಾಡ್ಬೇಕಂತ ಹೇಳ್ತೇವ. ಆ ಕಡೆಯಿಂದ ಸಣ್ಣಂಗಿ ಮಾಡ್ಕೊತ ಬರ್ತಾನ, ಒಮ್ಮೆ ಸತ್ ಅದರಿ ಹೆಂಗ ಮಾಡ್ತಾನು ದೃಷ್ಟಾಂತ ಕೊಡಲ್ಬೇಕು. ನಿದ್ದೆ ಬತ್ತಂದ್ರ ನಮ್ದು ಎಲ್ಲಾ ಯುಗಪತ್ ಒಮ್ಮೆ ಲಯ ಆಕತಿದು. ನಿದ್ದೆ ಬತ್ತಂದ್ರ ನಾನ್ ಮನಿ ಅನ್ನಂಗಿಲ್ಲ, ಹೊಲ ಅನ್ನಂಗಿಲ್ಲ, ಮಕ್ಕಳು ಅನ್ನಂಗಿಲ್ಲ, ಮಾರ ಅನ್ನಂಗಿಲ್ಲ, ಏನ್ ಕಣ್ಣು ಅನ್ನಂಗಿಲ್ಲ, ಕಿವಿ ಅನ್ನಂಗಿಲ್ಲ, ಚರ್ಮ ಅನ್ನಂಗಿಲ್ಲ, ಒಮ್ಮೆ ಗಪ್. ಇದಕ್ಕೆ ಯುಗಪತ್ ಸೃಷ್ಟಿ. ಕಣ್ಣು ತೆರೆದಿವು ಅಂದ್ರೆ ಎಲ್ಲ ಒಮ್ಮೆ ಏಕಕಾಲಕ್ಕೆ ವಿಚಿತ್ರ ಸೃಷ್ಟಿ ಹೇಳ್ತದೆ. ಬಾಳ ನಾವು ದನ ಕಟ್ಟಿದ್ವಿ ಅಂದ್ರೆ ಒಂದೊಂದು ಬೂಟ್ ಕಟ್ಟಿ ಬಿಡ್ತೀವಿ. ಎಲ್ಲ ಒಮ್ಮೆ ಬಿಚ್ಚಿ ಬಿಟ್ಟು ಕಟ್ಕೋತೀವ ನಾವು. ಹಾಗಾದ್ರೆ ಇದು ಒಂದೊಂದು ಯಾಕೆ ಬರುದಿಲ್ಲ? ಕಣ್ಣು ಒಂದ್ ಬರ್ಬೇಕು, ಕಿವಿ ಒಂದ್ ಬರ್ಬೇಕು, ಇಲ್ಲ ಏ ಕಾಲಕ್ಕನ ಬಂದು
ಯಾವ್ದು ಬಳಸ್ಕೊತಿ ಬಳಸ್ಕೊ. ಏಕಕಾಲಕ್ಕ ಎಲ್ಲ ಹಂಗ ಈ ಲಯ ಆಗುವಾಗ ಯುಗಪತ್ವದಿಂದ ಲಯ ಆಗ್ತೈತಿ, ಸೃಷ್ಟಿಯಾಗಾಗನು ಯುಗಪತ್ವದಿಂದ ಲಯ ಆಗ್ತೈತಿ. ಹಿಂಗ ತಿಳ್ಕೊಂಡ್ರಿಂದ ವಿಪರೀತ ತಿಳ್ಕೊಂಡಿವ ಅಂದ್ರೆ ಹುಟ್ಟು ಸಾವುಗಳ ಅವ ಮಾಡ್ತಾನಂದ್ರ ಅವ ಮಾಡ್ಲಿ ಅಂತ ಹಿಂಗ ತಿಳ್ಕೊಂಡಿವ ಅಂದ್ರೆ ಅಪಾರ್ಥ ಕಲ್ಪನೆ. ಇದರಿಂದ ನಮಗ ಪರಿಹಾರ ಸಿಗುದು. ಹಂಗಾದ್ರೆ ಹಿಂಗೈತಿ ನೋಡೋದು ಇತಿಹಾಸ. ಸೃಷ್ಟಿ ಮಾಡಾಗ ಯುಗಪತ್ ಸೃಷ್ಟಿ ಮಾಡಿದ, ಅನಂತರ ಕ್ರಮ ಸೃಷ್ಟಿಗಿಂತ ಕ್ರಮ ಸೃಷ್ಟಿ ಒಳಗೆ ನಮ್ಮ ಬದುಕನ್ನು ಸಾಗಿಸ್ಬೋದು. ಅದ ಮತ್ ಯುಗಪತ್ ಲಯ ಆಗೋ ತನಕ ಎಷ್ಟು ಸಾರಿ ಸತ್ ಹುಟ್ಟತು, ಎಷ್ಟು ಸಾರಿ ಹೇಳಕ್ ಬರ. ಹಂಗಾದ್ರೆ ಇದ್ರದ್ದು ವ್ಯವಸ್ಥೆ ಐತಿ. ಹಂಗಾದ್ರೆ ಹಿಂಗೆಲ್ಲ ಮಾಡವ ಅವ ಹೆಂಗದಾನು ಅಂತ ಪರಸ್ತಸ್ಮಾತ್ ಭಾವೋ ಅನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಾ ಸರ್ವಭೂತೇಶು ನಶ್ಯತ್ಸು ನ ವಿನಶ್ಯ. ಹಂಗಾದ್ರೆ ಪರಮಾತ್ಮ ಪರಭಾವ ಅವ ಹೆಂಗದಾನು ಅಂತಂದ್ರ ಅವ್ಯಕ್ತ. ಪರಭಾವೋ ಅವ್ಯಕ್ತೋ ಅವ್ಯಕ್ತಾತ್ ಮತ್ ಬೇರೆ ಅಕ್ಷರ ಅವ್ಯಕ್ತದನ್ನು ದಾಟಿದಾನ. ಅವ ಎಂದು ಹುಟ್ಟವಲ್ಲ, ಎಂದು ಸಾಯ. ಅವ ಹುಟ್ಟ ಸಾಯ್ತಿದ್ದಂದ್ರೆ ನಮ್ಮಂಗರ ಅವನು ಹುಟ್ಟಬೇಕು. ಪರಮಾತ್ಮ ಪರಮಾತ್ಮ ಸಾತ್ತ ಏನು ಮುಂದೆ ಹುಟ್ಟಾವದಾನಂತ ಎಲ್ಲೇರಿ ಕೇಳಿದವನು ಇತಿಹಾಸ ಇಲ್ಲ. ಯಾಕ ಅಂತಂದ್ರ ಜನನ ಮರಣಗಳನ್ನು ಗೆದ್ದಂತ. ಹಂಗಾದ್ರ ಪರಸ್ತಸ್ಮಾತ್ ಭಾವು ಅನ್ಯೋ ಅವ್ಯಕ್ತಾತ್ ಸನಾತನ. ಅವ ಏನ್ ಮಾಡ್ಯಾನು, ನಮ್ಮ ನಿಮ್ಮಗಳಿಗಿಂತ ಎಲ್ಲೋ ಪುರಾಣ ಪುರುಷ ಮುಂದನು ಎಂದೋ ಇರ್ತಾವ. ಹಿಂದೆ ಎಂದೋ ಇರ್ತಾನಪ್ಪ, ಈಗ ಹಾಕೋತ ಬಂದೈತೇನಂತಂದ್ರ ಎಂದೂ ಇರ್ತಾನ. ಹಂಗಾದ್ರ ಅದರ ಮಧ್ಯದಲ್ಲಿ ನಾವು ಓದಿವ ನೋಡು, ಯಹಾಸ ಸರ್ವೇಶು ಭೂತೇಶು ವಿನಶ್ಯ. ನಾವುಗಳೆಲ್ಲ ನಾಶಕ್ಕೆ ಒಳಪಟ್ಟು ಯಾವ ಜೀವ ಇಲ್ಲಿ ಶಾಶ್ವತವಾಗಿ ದೈಹಿಕವಾಗಿರ್ಲ. ಜೀವದಿಂದ ಮಾತ್ರ ಶಾಶ್ವತ, ಆದ್ರೆ ದೇಹದಿಂದ ಯಾರು. ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಭಗವಂತನ ಅವತಾರ ಬರೋಬ್ಬರಿ ಶರೀರ ಮಾತ್ರ ರಾಮ ಹೋಗಿಬಿಟ್ಟ. ಪರಶುರಾಮ ಅವನ ಅವತಾರ ಹೋಗಿಬಿಟ್ಟ. ಅಂತವ್ರ ನೋಡಿರಿ ನಾವು ತಿಳ್ಕೋಬೇಕಲ್ಲ, ಅಂತ ದೈವಾಂಶ ಸಂಭೂತರು ಹೊಂಟಾರಂದ್ರ ಇವಾಗ ಇನ್ನೂ ತಿಳಿಯಾಗಿ ಬರುವಾಗ ಮಾನವನಿಗೆ ನಾ ಇರಬೇಕ ತಾನ. ಅದಕ್ಕೆ ಚಂಡ ಮೇಲೆ ಕೈ ಪಾಟ್ ತಗೊಂಡ್ ಹೋಗ್ತಾರ. ನಮ್ಮ ಸುಮ್ಮ ದುಡುದು ಅವ್ರು ಬ್ಯಾರೆ ಅದಾರ, ಅವ್ರು ಬರ್ತಾರ ಇನ್ನೊಂದ್ ಜೊತೆ ತಿಳ್ಕೋಬೇಕು ಅಂದ್ರ ನೋಡು. ಅಲ್ಲಿ ನೋಡ್ಪ ಬರಾಕತ್ಯಾರ, ನನ್ ಜಗ್ಗಾಕತ್ಯಾರ ಈಗೇ ಹೇಳಕ್ ಚಲೋ ಮಾಡ್ತೈತಿ. ಕುಟುಂಬದ ಸದಸ್ಯರು ಎಲ್ಲ ನೋಡಿ ಏಕರಿ ಆಡ್ದಾರು ಎಂತ ಭ್ರಮ ಬಡದಿರ್ಬೇಕು ಮುದುಕಗ ಇವ್ರು ಇರ್ತಾರ. ಅದ್ರ ತನ್ನ ತಾಟಿಗೆ ಅವ ಆತ. ಮರಣದ ವ್ಯವಸ್ಥೆಯಲ್ಲಿ ಇದ್ದವ್ರನ್ನ ನೋಡ್ರಿ. ಬುದ್ಧಿವಂತರಿದ್ರಂದ್ರ ಅವ್ರ ಏನೇನೋ ತಮ್ಮ ಬಾಯಲ್ಲಿ ಬೇರೆ ಬೇರೆ. ಪಾಪಿಗಳಿದ್ರಂದ್ರ ಹಿಂಗ್ ಅನ್ಲಾಕ್ ಚಲೋ ಮಾಡ್ತಾರ. ಏನ್ ನೋಡ್ರಿ ಅಲ್ಲಿಗಿಲ್ಲಿಗೂ ಅಕರಾಳಾಗಿ ಬರ್ಲಾಕತ್ತಾರತ್ತ. ಚಲೋ ಆದವ್ರ ನೋಡ್ರಿ ಎಲ್ಲ ಸಾಧುರ ಗತಿ ಬರ್ತಾರ, ತಿಂಗತಾರ. ಮರಣದಾಗ ಸಜ್ಜಿನ್ಯಾಗ ನೋಡ್ಬೇಕು ನೀವು. ಹಂಗಾದ್ರ ವ್ಯವಸ್ಥೆ ಏನಾಗೈತಿ, ನಾವೆಲ್ಲರೂ ನಾಶ ಆಗವ್ರ. ಶರೀರ ನಾಶ ಆದ್ರ ಅಕ್ಕೋತಾಕ. ನಾಶ ಆಗಲಾರದ ವಸ್ತುವನ್ನ ನಾವು ತಿಳಿದ್ರ ಮತ್ತ್ಯಾಕೆ ಇಲ್ಲಿ ಹುಟ್ಟಿ ಸಾಯುದು? ಇಲ್ಲೇರಿ ಏನ್ ಸೌಭಾಗ್ಯ ಐತಿ? ಏನ್ ಸೌಭಾಗ್ಯ ಐತಿ? ನನ್ನ ಜೀವನದೊಳಗ ನಾ ಅಗದಿ ಒಳ್ಳೆ ಉಚ್ಚ ಮಟ್ಟದ ಭೋಗನ್ನು ಭೋಗಿಸಿನಂತ ತನ್ನ ಪ್ರತಿಷ್ಠೆಯನ್ನು ಹೇಳ್ತಾನ ಜೀವ. ಶಬ್ದ ಸ್ಪರ್ಶ ರೂಪ ರಸ. ಮತ್ತ ಆರನೇದು ಏನ್ ಮಾಡ್ಯಾನ? ಆರನೇದೇನು ಈ ಲೋಕದಲ್ಲಿ ಐತೇನೋ? ಇನ್ನು ಈ 6 ಉಣು 5 ಉಣುವಾಗ ಎಡ್ಡ ಆಗ್ಯಾವ. ಒಂದು ಸುಖ. ಮೂರನೇದು ಏನ್ ಮಾಡಿದಪ್ಪ ನೀ ಹೇಳ್ತಾನ ತನ್ನ ಪ್ರತಿಷ್ಠೆ. ನಿನ್ ಇಟ್ರಾಗ ನಾ ಹೆಲಿಕಾಪ್ಟರ್ ತರ ಏನ್ ತಗೊಂಡ್ ಬರ್ತೀವ ಇಟ್ಟ ಉಣದ್ ನೋಡಿ ಅಡ್ಡ ಸುಖ. 5 ಇಂದ್ರಿಯಗಳ ಅವಾಂತರ ಭೋಗದ ವೈಶಿಷ್ಟ್ಯ ಸಾವಿರಾರು ಲಕ್ಷಾವಧಿ ಅದಾವ. ರೊಕ್ಕ ಕೊಟ್ಟಂಗ ಹಾಕವ್. ಆದ್ರೂನು ಅವ್ ಎಡ್ಡರಾಗ ಉಣದ ಸುಖ.
ಯಾಡ್ ಬಿಟ್ಟು ಮೂರನೇದು ಇಲ್ಲಿ ಯಾರ್ಯಾರ ಉಂಡಾವ್ರದಾರ ಒಬ್ಬರನ್ನ ತಂದು ತೋರಿಸಿದ್ವಿ. ಇನ್ ಯಾರ್ದು ಬೇಡ, ನಮ್ಮನ್ನ ನಾವ ಅಳತೆ ಹೋದ್ನಿಂದ ನೋಡ್ರೆ ನಮ್ಮ ಜಾಯಮಾನದಿಂದ ಹಿಡಿದ ಇಲ್ಲಿವರೆಗೆ ಅವ್ ಅಡ್ಡ ಉಂಡದು, ಸುಖ ಉಂಡದು, ದುಃಖ ಉಂಡದು. ಅದ್ರನ್ನ ಯಾಕೆ ಉಣದಂದ್ರೆ ಅವ್ ಕರ್ಮದಿಂದ ಅವ್ ಶಾಂಕ್ಷನ್ ಆಗಿರ್ತಾವ. ನೀವು ವಾದ್ಯಂದ್ರು ಕೇಳುದಿಲ್ಲ. ಅವ ಸುಖ ದುಃಖಗಳು ಇಲ್ಲಿ ಯಾಕಾವ ಅಂತಂದ್ರ ಕರ್ಮದ ಒತ್ತಡ ಇರ್ತೈತಿ. ಅದ ಜೀವ ಅಲ್ಲೆಂದ್ರು ದುಃಖ ಉಂಚೆ ಬಿಡ್ತೈತಿ. ಸುಖಾನು ನೀ ಬ್ಯಾಡ ಅಂದ್ರೂ ಸುಖ ಉಣಿಸಿ ಬಿಡ್ತೈತಿ. ಅಷ್ಟು ವಿಚಿತ್ರತೆ ಇಲ್ಲಿ ಪ್ರಪಂಚದ. ಹಂಗಾದ್ರ ಯಹ ಸರ್ವೇಶು ಭೂತೇಶು ವಿನತ್ಸು, ಎಲ್ಲವೂ ನಾಶ. ನಾವು ನೀವುಗಳಲ್ಲ, ನಾವು ನೀವುಗಳಂತ ಯಾವ ಚತುರ್ಮುಖ ಬ್ರಹ್ಮ ಅನ್ಸ್ಕೊಂಡ ನೋಡ, ಅವಸುದ ಹೋಗುದ ಏನ್ ಸರಿ ಇದಿಲ್ಲ. ಹಂಗಾದ್ರ ಅಷ್ಟು ಯುಗ ಯುಗಾಂತರಗಳಿಂದ ತನ್ನ ಜೀವನದ ವ್ಯವಸ್ಥೆ ನಡೆಸ್ಕೊಂಡಾನಂತಂದ್ರ ಆ ಬ್ರಹ್ಮನು ಏನಾಗವದಾನೋ ಹೋಗಾವದಾನು. ಅಂತ ಹೋಗ್ಲಕ್ಷತೆಗೆ ನಾವ್ ಆಗೋದು ಏನ್ರಿ? ಇನ್ಯಾರ ಅನ್ನಂಗಿಲ್ಲ ನಮ್ ಕಡೆ. ಸಾಧ್ಯ ಆಡ್ ಕಾಣೋದೈತಿ. ಇನ್ನೊಂದ್ 4 ದಿನ ಆತ್ ಬಿಡಪ್ಪ, ಇನ್ನೊಂದ್ 4 ದಿನ ಅಂದ್ರೆ ಎಷ್ಟ್ ದಿನ? ಇನ್ನೊಂದ್ ತಿಂಗಳ 2 ತಿಂಗಳ, 2 ತಿಂಗಳು ಬೇಡ, 4 ತಿಂಗಳು ಮಾಡ. 4 ತಿಂಗಳಾದ್ಮೇಲೆ ಚಾನತಾನು ಇನ್ನೊಂದ್ 4 ದಿನ. ಈ ಜೀವನ ಸ್ವಾಮಿ ಹಿಂಗ್ ಬೇಕು. ಇನ್ನೊಂದು ಅದಕ್ಕ ದೇವರ ಇವನ್ ಹೆಂಗ್ ಮಾಡಿ ತಿದ್ದಬೇಕು ಅನ್ನೋದು ತಿದ್ದಂಗಿಲ್ಲ. ಅವನ ಯಾರು ತಿದ್ಕೊಂಡು ಅವ್ನ ಉಣ್ಲೇತ ನಮ್ಗೆ ಒಳ್ಳುದ ಏನ್ ನಿಂದ್ರಂಗಿಲ್ಲ. ಹಂಗಾದ್ರ ಇದರದ್ದು ಎಷ್ಟು ವ್ಯವಸ್ಥೆ ಐತಿ, ಜೀವನ ವ್ಯವಸ್ಥೆ ಇಷ್ಟ ಐತಿ. ಇನ್ನ ವೈಜ್ಞಾನಿಕವಾಗಿ ಇದ್ರ ಮ್ಯಾಲ ಎಷ್ಟೋ ತನ್ನ ವಿಜ್ಞಾನಿ ಪ್ರಯೋಗ ಮಾಡಕತ್ತಾನ. ಒಳಗೆ ಏನೇನೈತೆಯೋ ಏನೇನೋ ಅದನ್ನೆಲ್ಲ ಪ್ರಯೋಗ ಮಾಡಕತ್ತಾನ. ಆದ್ರ ಯಾವ ಪ್ರಯೋಗ ಮಾಡ್ರು ಪರಮಾತ್ಮನಷ್ಟು ವಿಜ್ಞಾನಿ ಇನ್ ಯಾವ ಈ ಜಗತ್ತಿನಲ್ಲಿ ಆಗಂಗಿಲ್ಲ. ಈಗ ಪ್ರಯೋಗ ಮಾಡ್ಯಾನ ನೀವ, ಅವ್ ಮಾಡಿಟ್ಟದ್ರ ಮ್ಯಾಲ ಬುದ್ಧಿ ಪ್ರಯೋಗದಿಂದ ವಿಜ್ಞಾನಿ. ಮಾಡಿದವ ಇಂತ ವಿಜ್ಞಾನಿ ಇರ್ಬೇಕು. ಇನ್ನೇನ ಏನ್ ಹೇಳಕ್ ಎಷ್ಟು ವ್ಯವಸ್ಥೆ, ಎಷ್ಟ ಅಗದಿ ಕ್ಷುದ್ರ ಜೀವಿ ಹಿಡಿದ್ರ ಸತ್ತ ಹೋಗ್ಬಿಡ್ತಾವ. ಅವತ್ತಕ್ ಹಾರ್ಟ್ ಹೆಂಗಿತ್ತ, ಅವತ್ತ ಬದುಕಲಾಕ ಹವಾಮಾನ ಹೆಂಗಿತ್ತ, ಏನ್ ಮಾಡಿ ಏನಾರಿ ನಮ್ ನಿಮ್ಮಂತ ಅವ್ರು ಮಾಡ್ಲಾಕ್ ಬರುವಂತ ವ್ಯವಹಾರಗಳು ಅಲ್ಲ. ಹಂಗಾದ್ರೆ ನಮ್ಮನ್ ಹಿಂಗಿಟ್ಟ ಆನಿ ವಿಶಾಲ ಕಾಯಿ ಮಾಡಿಟ್ಟ ಅದಕ್ಕೆ ಹೆಂಗ ವ್ಯವಸ್ಥೆ ಇತ್ತು. ಇಷ್ಟೆಲ್ಲ ಮಾಡಿಟ್ಟ ಜೀವ ಇದ್ರ ಬಗ್ಗೆ ತಿಳಿ ಕೆಡಿಸ್ಕೊಳ್ಳ. ನಾವ್ ಹೆಂಗದೀವಿ ಗೊತ್ತೈತೇನ? ಹಿಂದ ನಮ್ ಪೂರ್ವಜರು ಹೆಂಗ್ ಮಾಡ್ಯಾರ ಅನ್ನೋದು. 1-2 ಮಕ್ಕಳ ಆಡ್ದಾರು, 1 ಹೆಂಡತಿನಾಗ್ಯಾರು, 1-2-3 ಎಕರೆ ಭೂಮಿ ತಗೊಂಡು ಅವರು ನಮ್ಗೆ ಹಿಂಗ್ ಹೇಳುವಾದ್ರು ಅವ್ರ ಅಲ್ಲಿ ಹಿಂದಿನವರು ಹಂಗ ಮಾಡಿದ್ಯಾರು. ಈಗ ನಾವು ಏನ್ ಮಾಡಕ್ ಗೊತ್ತೈತಿ, ಹಿಂಗ ಮಾಡ್ಲಕ್ ತೊಡ್ಕೇವಿ. ನೋ ನೀವಂತರ ನನಗೆ ಹೆಚ್ಚು ವಿಶೇಷ ಪುಣ್ಯದ ವ್ಯವಸ್ಥೆ ಕಾಣುದಾದ್ರ ಒಟ್ಟಿಗೆ ಎಲ್ಲಾ ನೋಡೋಣ. ಜೀವಿಗಳ ಪುಣ್ಯ ಇದರ ಕಡೆ ಗೀತಾದ ಕಡೆ ಮುಖ ಮಾಡ್ಯಾರ. ಇಲ್ಪ ನಮಗ್ ಮಹಾಭಾರತ ಹೇಳಿದ್ರಿ ಅಂದ್ರೆ ಹೇಳ್ಬೋದು. ಮಹಾಭಾರತ ಅಲ್ಲಿ ಯುದ್ಧ ಹಿಡ್ದ, ಅವ್ನ್ ಹಿಂಗ್ ಮಾಡಿ ಬಡದ, ಅವ್ನ್ ಕಡದ, ಇದು ನಡೆದ ಇಟ್ಲೆ ಇನ್ನೇನ್ ಹೇಳುದು, ನಿಂತ್ಕೊಂಡು ಏನ್ ಮಾಡುದು ನಮ್ಗೆ. ಅದಾದ್ರ ಜೀವನ ವೈಶಿಷ್ಟ್ಯನ್ನ ಗೀತಾ ಏನ್ ಮಾಡ್ತಾನೋ ನಿನ್ನ ಇತಿಹಾಸ ಮತ್ತ ಪುನಃ ಪುನಃ ಇದೊಂದು ಹೋತು ಅಂತಂದ್ರ ಬರುವಂತ ಸಂಗತಿಗಳಲ್ಲ. ಅಂದಕ್ ಸಿಕ್ಕೈತಿ ಅಂದ್ರ ಈಗ ಇದ್ರನ್ನ ಏನ್ ಮಾಡಿ ತಿಳಿದ್ ಇದ್ರನ್ನ ಹೋಗ್ಲಕ್ ಮೊಕ್ಳಿಕ್ ಮಾಡಿ ಕೊಡಿರಿ. ಯಾವಾಗ ಹೋಗ್ತೈತಿ ಯಾವಾಗ ಇರ್ತೈತಿ. ನಿಚಿಂತಿ ಚಲೋ ಚಿಂತಿ ಚಲೋ. ಹೋಗುದ ಗಚ್ಚೈತಿ ಅಂದ್ರ ಅದಕ್ಕೆ ಎಷ್ಟು ನಾವ ಚಿಂತನೆ ಮಾಡ್ತೀವಿ ನೋಡು, ಒಳಗ್ ಬರ್ಲಾಕ್ ಚಲೋ ಮಾಡ. ಶಾಸ್ತ್ರ ಹೇಳ್ತೈತಿ ಬಿಡದನ್ ಚಿಂತಿ, ಹೋಗುದ ಗಚ್ಚೈತಿ ಅಂದ್ರೆ ಹೋಗ್ತೈತಿ. ಯಾವಾಗ ಹೋಗ್ತೈತಿ ಚಿಂತೆ ಯಾಕೆ ಹಚ್ಕೊಳ್ಳೋದು. ಆ ಶಾಸ್ತ್ರ ಏನ್ ಮಾಡ್ತೈತಿ ಅಂದ್ರೆ ನಮ್ಮನ್ನ ಇಷ್ಟೊಂದು ದೃಢೀಕರಣ ಮಾಡ್ತೈತಿ. ದೃಢೀಕರಣ ಮಾಡಿ ನಮ್ಮನ್ನ ಮುಟ್ಟಿಸ್ತೈತಿ ಅಂದ್ರ ಪರಸ್ತಸ್ವಾತ್ ಭಾವೋ ಅನ್ಯೋ ಅವ್ಯಕ್ತೋ ಸನಾತನ. ಇಷ್ಟೊಂದು ಜೀವಿಗಳದಾವ, ಎಲ್ಲಾ ದೇವತೆಗಳನ್ನು ಮಾಡಿದ ಮಾಯನು ಅವ್ಯಕ್ತ ಅನ್ಸ್ಕೊಂಡೈತಿ. ಆದ್ರೆ ಇವು ಅದರ ಆಚೆಗದಾನಂದ್ರ ಅವ್ಯಕ್ತ ಆಚೆಗದಾನ. ಎಂದಿಂದ ಹಿಡ್ದ ಅದಾನು ಸನಾತನ ಹೇಳಕ್. ಹಿಂದಿಂದ ಹಿಡ್ದ 28 ಯುಗದ ಆಚಿಕಿಂದ ಹಿಡ್ದ ಕಾಲಮಾನ ಮಾಡ್ಕೊತ ಬರ್ಲಾಕತ್ತಾರ. ಅದರ ಆಚೆಗನು ಪರಮಾತ್ಮ ಇದ್ದ ಅವಶೇಷ ಹೇಳ್ತ. ಹಂಗಾದ್ರ ಅವನ್ಗೇನ್ ಅನ್ನೋದು ಸನಾತನ, ಅವಿಂದ ಇದನ್ನ ಅಂತ ಹೇಳಕ್. ಹಂಗಾದ್ರ ಯಹ ಸರ್ವೇಶು ಭೂತಿ
ಈ ಸರ್ವಭೂತದೊಳಗ ನಾವು ಬಂದಿವು, ಇನ್ನುಳಿದ ನಮ್ಮನ್ನು ಬಿಟ್ಟು ಯೋನಿಗಳು ಬಂದು ನಮ್ಮನ್ನು ಬಿಟ್ಟು ಮ್ಯಾಲದಾರಲ್ಲ ಯಾರು ದೇವತೆಗಳು ಅವರು ಇದ್ರೊಳಗೆ ಜಮಾ ನಮ್ ಮ್ಯಾಲದಾರಲ್ಲ. ಇಂದಿನ ವಿಜ್ಞಾನಿನ ಕಂಡ ಇಂಥ ಸೂರ್ಯರು ಇನ್ನೂ ಅದಾರತ್ತ, ನಮಗ್ ಒಬ್ಬ ಸೂರ್ಯ ಕಂಡ. ಹಂಗಾದ್ರೆ ನಾವು ಮಾಡಿಟ್ಟಾನು ಆಯಾ ಬೇಕಾದಂಗ ವ್ಯವಸ್ಥೆ ಮಾಡಿ ಎಷ್ಟು ಜೀವನ. ಹಿಂದಿಂದ ವ್ಯವಹಾರ ಶಾಸ್ತ್ರದಾಗ ಒಂದಿಟ್ಟು ಕುರುಡು ನಂಬಿನೂ ಇರ್ತ. ಅವ ಈ ಭೂಮಿ ಒಬ್ಬ ಆದಿಶೇಷು ಬರ್ತಾನು, ಅವ ಒಂದಿಟ್ಟು ಅಳಿಗಾಡಿಸಿರ ಭೂಕಂಪ ಆಗ್ತದೆ. ನಾವು ಹಿಂದಿಂಗೆಲ್ಲ ನಂಬಿದಾರ. ಯಾವಾಗ ಸಾಡಿ ಹೋದೆವು ವಿಜ್ಞಾನಿಗಳ ಸಿಕ್ತು, ಭೂಮಿನೂ ಅಂತರ, ಭೂಮಿ ಒಂದ ಅಂತರ ಇದೆ. ಎಷ್ಟು ಗ್ರಹಗಳದಾವ, ಎಲ್ಲಾ ಅಂತರದಾವ. ಚಂದ್ರನು ಅಂತರ, ಸೂರ್ಯನು ಅಂತರ, ನಾವು ನೀವು ಅಂತರ ಇದೀವಿ. ಕರೆ ಗೊತ್ತಿಲ್ಲದಕ್ಕಾಗಿದ್ವಿ. ಅಂತರದ ವ್ಯವಸ್ಥೆ ಮಾಡಿ ಇಟ್ಟಾನಂದ್ರು ನಾವು ಅಂತರ ಆಗಕ್ಕನ ನಿಂತದೀವು. ಅಂತರ ಆಗ್ಬಿಡೋದ ತತ್ವವನ್ನು ತಿಳ್ಕೊಂಡಿವ ಅಂತಂದ್ರೆ ನಮ್ ಜನ್ಮ ಸಾರ್ಥಕ ಇಲ್ಲೇ ಇಲ್ಲ ಅಂತಂದ್ರ. ಹಂಗಾದ್ರೆ ಇಂದಿನ ಒಟ್ಟಾರೆ ಸಾರಾಂಶ ಏನಾಯ್ತು ಅಂತಂದ್ರ, ನೀ ಯಾವ ಲೋಕಕ್ಕೂ ಆದ್ರೂ ಸಂಸಾರ ಬಂದ್ಬಿಟ್ಟು. ಹಂಗಾದ್ರೆ ನನ್ನನ್ನು ತಿಳಿದ್ರೆ ಎಂ ಪ್ರಾಪ್ಯ ನ ನಿವರ್ತಂತಿ ತದ್ಧಾಮ ಪರಮಮ್ಮ. ನನ್ನನ್ನು ತಿಳಿದ್ರೆ, ನನ್ನನ್ನು ಸೇರಿದ್ರೆ ಇನ್ನು ತಿರುಗಿ ಬರಂಗಿಲ್ಲ. ಹಂಗಾದ್ರ ಆ ವ್ಯವಸ್ಥೆಗೆ ನಾವೆಲ್ಲ ತಿಳ್ಕೊಂಡಿದ್ದರಿಂದ ನಮ್ಮ ಜೀವನವನ್ನು ಸಾಫಲ್ಯ ಮಾಡ್ಕೊಳ್ಳಿ. ಅದಕ್ಕ ಏನಾಗಕತ್ತೈತಿ, ನಮ್ಮ ಭಾವನೆಗಳಿಗೆ, ನಮ್ಮ ಒಂದೊಂದೊಂದೊಂದು ತಲೆಯೊಳಗೆ ಒಂದೊಂದೊಂದೊಂದು ತರದ ಭಾವನೆಗಳನ್ನ ಇರ್ತಾವ. ಅವತರನ್ನೆಲ್ಲಾ ಕ್ರೋಢೀಕರಿಸಿ ಹಿಂಗ್ ವ್ಯವಸ್ಥೆಯನ್ನು ಮಾಡಿಬಿಟ್ಟಂದ್ರ ಭಗವಂತ ನಾವೆಲ್ಲರೂ ಅದನ್ನ ತಲೆಯಾಗ ಹಾಕೊಂಡಿವ ಅಂದ್ರ ನಮ್ಮ ಜೀವನ ಎಲ್ಲ ರೀತಿಯಿಂದ ಉಚ್ಚ ಮಾಡ್ತಾರೆ. ನನ್ನದೇ ಆದೊಂದು ಬೇರೆ, ನಿಮ್ಮದೇ ಆದೊಂದು ಬೇರೆ, ಹಂಗಿಲ್ಲ. ಅದರ ವ್ಯವಸ್ಥೆನ ಹಿಂಗೆ. ಅದಕ್ಕ ಪರಸ್ತಸ್ಮಾತ್ ಭಾವೋ ಅನ್ಯೋ ಅವ್ಯಕ್ತಾತ್ ಸನಾತನ ಯಾ ಸರ್ವೇಷು ಭೂತೇಷು ನಶ್ಯತ್ಸು ನಶ್ಯ. ಚತುರ್ಮುಖ ಬ್ರಹ್ಮನ ಐಶ್ವರ್ಯರು ನೋಡ್ರೆ ಅವ್ನು ಇನ್ನೂ ಇರ್ಬೇಕು ಹಂಗ ಅನಿಸ್ತೈತಿ. ಯಾಕ ಅಂತಂದ್ರೆ ಎಲ್ಲ ಜೀವಿಗಳನ್ನು ಮಾಡಿ ಎಲ್ಲಾರನು ಆಳಲಕತ್ತಾನು. ಎಲ್ಲಾರ್ಕಿಂತಲೂ ಹೆಚ್ಚು ಪುಣ್ಯವಂತದಾನ ಯಾವ ಯಾವ ಮೊದಲದಾನ ನೋಡು, ಬ್ರಹ್ಮ ಅಂತ. ಪ್ರಜಾಪತಿ ಬ್ರಹ್ಮ ಹುಟ್ಟ, ಅವನಿಂದ ನಾವೆಲ್ಲರೂ ಇಷ್ಟ ಸೃಷ್ಟಿಯಾಗಿದ್ದೇವೆ. ಅವನು ಮೊದಲು ಅವನು ಸಜ್ಜು ಮಾಡಿದ ಪರಮಾತ್ಮ. ಯಾಕಂದ್ರೆ ಅವನ ಕೈಯಾಗ ಅಧಿಕಾರ ಕೊಟ್ಟ ಸಣ್ಣ ಮಾಡ್ಕೊತ ಹೋಗ್ನಿ. ಅದಕ್ಕಾಗಿ ವ್ಯವಸ್ಥೆ ಮಾಡಿ ಇಟ್ಟರು ಹಿಂಗಿಟ್ಟಾನಂದ್ರ ಸನಾತನ ಅಂದ್ರೆ ನಮಗ ಎಷ್ಟು ದಿನ ಇದ್ರು ಮರಣ ಬಿಟ್ಟು. ಹಂಗಾದ್ರೆ ಹೋಗ್ತೈತಿ ಅಂದ್ರೆ ಹೋಗುದು, ಯಾರು ಸಂಬಂಧ. ನಾವು ಅಂಜರ್ನು ಏನಾರ ಬಿಟ್ಟದ್ದ ಅಲ್ಲ. ಹಂಗಾದ್ರೆ ಅದು ಬರ್ತೈತಿ ಅಂದ್ರ ಅದಕ್ಕ ಮೊದಲು ಗಂಡಗಾಚಿ ಹಾಕಿರ ಹಿಂದ್ ಸರಿ ಆಗ್ತೈತಿ. ಅಂಜಾಕೈತರ ಕುಸ್ತಿ ಪುಳಿಯಾಗ ಅವ ಎದುರಿಗೆ ಅವ ಮೇಲೆ ಬಾಳ್ ಬರಕ ಮುಂದೆ ಎದಿ ಕೊಟ್ಟು ಹೊದಿವ್ ಅಂದ್ರ ಆಗ್ತದೆ ಹಿಂದ್ ಸೈತಿ. ಇದು ಹಂಗ ಐತಿ. ಎತ್ತ ಅಂಜಿದೀವ ಅಂದ್ರ ಆತ ಇನ್ನೂ ವರ್ಷ 2 ವರ್ಷ ಬದುಕಾಮದಾನು. ಮಂದಿತಾರ ಮನುಷ್ಯ ಹಚ್ಕೊಂಡು ಹಚ್ಕೊಂಡ ಯಾರು ಮಾಡ್ತಾನೆ, ನೀವು ಬದುಕು ಕಲೆನೂ ಬೇಕು. ಮನುಷ್ಯಗೆ ಚಿಂತೆ ಹಚ್ಕೊಂಡ ಯಾರು ಹಚ್ಕೊಂಡಾರು? ಹಂಗ ಮಾಡ್ಸಕ್ ಆಗ್ತೈತಿ. ಇದನ್ನ ಕೇಳ ಅದನ್ನೆಲ್ಲ ಹೊರಗೆ ಹಾಕ್ತೈತಿ. ಹಾಕ್ತಾಗ ನಿನ್ನ ಹೊರಗೆ ಹಾಕ್ಸ್ಬಿಡ್ತೈತಿ. ಆರೋಗ್ಯವಾದ ಜೀವನ ಇಂತಾಕ ಯಾರ ಮಾಡೋದೈತಿ, ಕರ್ತವ್ಯ ಮಾಡೋದೈತಿ, ಊಟ ಮಾಡೋದೈತಿ, ನೆಮ್ಮದಿ. ಮತ್ತ ಇಷ್ಟೆಲ್ಲ ಐತಿ ಅಂದ್ರೆ ಕಾಮ ಕೂತ್ ಬಿಡು ನಾಳ ಅದನ್ನ ಮಾಡ್ತಾನ. ಅವನ ಮಾಡ್ತಾನ ಮೊದಲು, ಪರಮಾತ್ಮನ ಕರ್ಮ ಮಾಡ್ಲಕತ್ತಾನ. ಹಂಗಾದ್ರೆ ನನ್ನ ನೋಡಿ ಇವ್ರೆಲ್ಲ ಕಲ್ಕೋಬೇಕು. ಹೇಳ್ತಾನ ಉಚ್ಚೇರಿ ಇರಿಮೆ ಲೋಕ ಕುರ್ಯಾತ್ ಕರ್ಮ ಚೇದನಂ ಸಂಕರ ಶಚ ಮುಪಹನ್ಯಾಂ ಇಮಾಂ ಪ್ರಜಾ. ನಾವೊಂದು ವೇಳೆ ಪರಮಾತ್ಮಗೆ ಕೂತ್ನಿ ಅಂದ್ರೆ ನನ್ನ ಇವ್ರೆಲ್ಲಾರು ನೋಡಿ ಏನ್ ಮಾಡ್ತಾರೋ, ಇವರು ಕುಂತಾರೋ. ಹಂಗಾದ್ರೆ ನಾನ ಕೂತಿ ಲೋಕವನ್ನೆಲ್ಲ ಅಳಗಾಲ್ ಮಾಡಿದಂಗ ಆಗ್ತೈತಿ ಹೇಳುದ. ಆ ಕರ್ಮ ಮಾಡತೈತಿ ಅಂದ್ರೆ ಹಿಂದೂ ಕರ್ಮದಿಂದ ವಿಮುಖರ. ಶಾರೀರಿಕವಾಗಿ ನಾವೆಲ್ಲ ಕರ್ಮ, ಕೆಲವೊಬ್ಬರು ಮಾನಸಿಕವಾಗಿ ಮಾಡ್ತೀವಿ ಲೆಕ್ಕ ಪಕ್ಕ. ಅದೇ ಮಾನಸಿಕ ಮಾಡೋದಕ್ಕಿಂತಲೂ ಶಾರೀರಿಕ ಕರ್ಮ ನಿಮಗೆಲ್ಲ ಅನುಭವಕ್ಕೆ ತಂದು ಕೊಡಬೇಕಾದ್ರೆ ಈ ಶರೀರ ಒಂದ್ 2-3 ತಾಸು ದುಡಿದು ಗೊತ್ತು ಅಂದ್ರೆ ಮನಸ್ಸು ಸುಮ್ಮ ಸಣ್ಣಕ್ ಕುಂಡಿರ್ತದೆ. ಅದಕ್ಕೆ ಏನ್ ನೆಂಟಸ್ತಿಕೆ ಐತೇನೋ, ಈ ಶರೀರನೊಂದು 2-3-4 ತಾಸು ದುಡಿಸಿ ತಂದ
ಕುಣಿಸಿದೀವಿ ಅಂದ್ರ ಮನಸ್ಸು ಸಣ್ಣ ಕುಂದ್ರ ದುಡ್ಸಂದ ಕುಣಿಸಿರಿ ಶರೀರ ಕೂತೈತಿ ಮನಸ್ಸು ಒಟ್ಟ ತಣ್ಣ ಕುಂದ್ರುದು ಸುಮ್ಮ ಊರು ಉಸಾಬರಿನ ಮಾಡಕ್ ಅಲ್ಲಿ ಅದೈತಿ ಇಲ್ಲಿ ಇದೈತಿ ಅಲ್ಲಿ ಹೋಗ್ಬೇಕು ಇಲ್ಲಿ ಅತಳಿಗೆ ಹೋಗಿ ಬರೋದು ಯಾನು ಇಲ್ಲ ಸುಮ್ಮ ತಿರುಗಿ ಚಟಕ್ಕೆ ಹೋಗ್ತಾನು ಬಾರ್ದು ಮನುಷ್ಯನ ವ್ಯವಹಾರ ಇದೆ. ಆ ತರದ ಭಾವನೆಗಳನ್ನ ಮಾಡಲ್ಲ ಹಿಂಗ್ ಮಾಡಿದೀವ ಅಂತಂದ್ರ ನಮ್ಗ್ ವ್ಯವಸ್ಥೆ ಆಗ್ತೈತಿ. ಹಂಗಾದ್ರ ನಿನ್ನ ತಿಳಿದ್ರ ಏನಾಗ್ತೈತಿ ನೀ ಹಿಂಗದಿ ನಮಗೆಲ್ಲಾ ಹಿಂಗ್ ಬದುಕು ವ್ಯವಹಾರ ಹೇಳಿ ಹಂಗಾದ್ರ ನನ್ನ ತಿಳಿದ್ರ ಏನಾಗ್ತೈತಿ ಅಂತಂದ್ರ ಎಂ ಪ್ರಾಪ್ತನ ನಿವರ್ತಂತಿ ಧಾಮ ಪರಮ ಮುಂದಿನ ಶ್ಲೋಕಗಳ ಎಷ್ಟೈತಿ 7 ಆಗೈತಿ ನಾನೆಲ್ಲ ಏನ್ ಮಾಡ್ಬೇಕಾಗೈತಿ ನಾಳಿನ ದಿವಸ ಯಾವ ತತ್ವವನ್ನು ಹೇಳಿ ತಿರುಗಿ ಬರ್ಲಾರ್ದಂತ ವ್ಯವಸ್ಥೆ ಈ ಲೋಕದಾಗ ಅದಾಗಣ 2-3 ಹಾದಿ ಅದಾವ ಒಂದು ಹೋಗಿದ್ದ ಆ ಕಡೆ ಹೋಗುವ ಹಾದಿ ಒಂದ ಹೋಗಿ ಬರುವ ಹಾದಿ ಹೋಗಿ ಬರುವ ಹಾದ್ಯಾಗ ಒಂದು ಕೆಟ್ಟ ದುಃಖನು ಹಾದಿ ಒಂದ ನರಕದ ಹಾದಿ ಒಂದ ಪುಣ್ಯದ ಹಾದಿ ಹೋಗಿ ಬರುವ ಹಾದಿ ಒಂದ ಅತಿ ಪುಣ್ಯ ಆತಂದ್ರ ಆ ಕಡೆ ಆದಾರು ಈ ಕಡೆ ಬರಂಗಿಲ್ಲ ಅದಕ್ಕ ನೈತೇ ಸೃತಿ ಪಾರ್ಥ ಜಾನ ಅಂತೆಲ್ಲ ಹೇಳಾವ ನಾಳಿನ ದಿವಸ ಹೇಳಿ ಇಂದಿನ ಈ ಶಾಸ್ತ್ರಕ್ಕೆ ಮಂಗಲವನ್ನು